ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರಿ ಹೇಳಿದಂಥ ಒಂದು ಕೈವಲ್ಯ ಪದ್ಧತಿ ನಾವು ನೋಡ್ತಾ ಇದ್ವಿ. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು. ಈ ಕೈವಲ್ಯ ಪದ್ಧತಿ ಒಳಗೆ ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಈ 11ನೆಯ ಪದದಲ್ಲಿ ಹೇಳ್ತಾ ಇದ್ದಾರೆ, ಕಾಲ ಕರ್ಮ ಮಾಯ ಎಂಬಿವನು ಗೆಲ್ಲಲಹುದು, ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರಿ ಅಂತ ಹೇಳ್ತಾ ಇದ್ದಾರೆ ಅವರು. ಯಾವ ರೀತಿ ಕಾಲ ಯಮಧರ್ಮನನ್ನು, ಕರ್ಮ ಅನ್ನುವಂಥದ್ದು ನೋಡ್ರಿ, ಈ ಕರ್ಮ ಅನ್ನುವಂಥದ್ದು, ಮಾಯೆ ಅನ್ನುವಂಥದ್ದು, ಕರ್ಮ ಅಂದರೆ ಈ ದುಷ್ಕರ್ಮಗಳನ್ನು ಮಾಡುವಂಥದ್ದು, ಮಾಯೆ ಇವುಗಳನ್ನು ಗೆಲ್ಲಲಿಕ್ಕೆ ಬರ್ತದೆ. ಯಾವಾಗಂದ್ರೆ ಶಿವನ ಭಕ್ತಿ ಮಾಡೋದ್ರಿಂದ ಇದನ್ನು ಗೆಲ್ಲಲಿಕ್ಕೆ ಬರ್ತದ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೆಂಗೆ ಗೆಲ್ಲಕ್ಕೆ ಬರ್ತದ ಅಂದ್ರೆ ನಾವು ವಿಚಾರ ಮಾಡಬೇಕು. ಯಮನ ಒಂದು ಬಾಧೆ. ಯಮ ಏನು ಮಾಡ್ತಾನ, ಮುಂದೆ ನಾವು ಇದನ್ನು ತಿಳ್ಕೊಳಕ್ಕೆ ಹೋಗದೇ ಇದ್ರೆ, ಗುರುಮುಖ ಆದರೆ ಇದು ತಿಳಿಲಿಲ್ಲ ಅಂತಂದ್ರೆ ಯಮನ ಕೈ ಸಿಕ್ಕೊಂಡು ಬಿದ್ದು ಕೊನೆಗೆ ಕಷ್ಟಪಡಬೇಕಾಗ್ತದೆ. ಒದ್ಕಂತ ಹೋಗ್ತಾನತ್ತ, ಬಿಡಂಗಿಲ್ಲ. ಇದನ್ನೊಂದು ಬಾಧೆ ಭಾಳ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯನಿಗೆ ಈ ಯಮನ ಕಾಟ ಭಾಳ ಐತೆ. ಯಾಕಂದರೆ ಈಗ ಸುಮ್ಮನೆ ಬಿಡ್ತಾನತ್ತ. ಭಗವಂತ ಹೇಳಿದ, ನೀವೇನೇನು ಆರಿಸ್ಕೊಳ್ತೀರಿ ಅದನ್ನು ಆರಿಸ್ಕೊಳ್ರಪ್ಪ. ಬಜಾರ್ದಾಗ ಹೋಗ್ತೀವಿ ನಾವು, ಮಾರ್ಕೆಟ್ದಲ್ಲಿ ಹೋಗ್ತೀವಿ, ಎಲ್ಲ ಅಂಗಡಿಗಳು ಇರ್ತಾವೆ. ಆದರೆ ನಮ್ಮ ಮನಸ್ಸಿಗೆ ಏನೇನು ಬರ್ತದೆ ನಾವು ಅದನ್ನು ಆಯ್ಕೆ ಮಾಡಿ ತೊಗೊಳ್ತೀವಿ. ಇಂಥದ್ದು ಯಾರು ಒತ್ತಡ ಇರೋಂಗಿಲ್ಲಲ್ಲೇ. ಅದ್ರಂಗೆ ನಾವು ಭೂಮಿಗೆ ಬಂದೀವಿ ಅಂದರೆ ಯಾರು ಒತ್ತಡನೂ ಇಲ್ಲ. ನೀ ಏನಾರ ಮಾಡ್ಬೋದು. ಚಲೋದು ಮಾಡಿಬಿಟ್ಟು ನೀನು ಒಳ್ಳೆ ಭೋಗ ಭಾಗ್ಯಾದಿ ವಸ್ತುಗಳನ್ನು ಪಡ್ಕೊಳ್ಳಿಕ್ಕೂ ಬರ್ತದೆ. ಅಹಿಹದಲ್ಲಿ ಪರಲೋಕದಲ್ಲಿ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಲಿಕ್ಕೂ ಬರ್ತದೆ. ಮತ್ತು ಇದೆಲ್ಲ ಬಿಟ್ಟು ಕೆಟ್ಟ ಕೆಲಸಗಳನ್ನು ಮಾಡಿ ನರಕಕ್ಕೆ ಹೋಗೋಕ್ಕೂ ಬರ್ತದೆ. ಆಯ್ಕೆ ನಿನಗೆ ಬಿಟ್ಟದ್ದು. ನೀ ಏನು ಪಡ್ಕೊಳತ್ತಿದೆ ನಿನಗೈತೆ. ಆದ್ರೆ ಈ ಭವಬಂಧನವನ್ನು ದಾಟಕ್ಕೆ ಬರ್ತದೆ. ಇವೆಲ್ಲ ಯಾವುದಂದ್ರೆ ಯಮನ ಒಂದು ದಾಳಿ ತಪ್ಪಿಸ್ಕೊಳಕ್ಕೂ ಬರ್ತದೆ ನೀ ಮನಸ್ಸು ಮಾಡಿದ್ರೆ. ಅದಕ್ಕೆ ದಾರಿ ಹೇಳ್ತಾರೆ. ಇಲ್ಲರಿ ಮತ್ತು ಅದು ಒದ್ಕೊಂತ ಹೋಗ್ತಾನಂದ್ರೆ ಮತ್ತು ಕೊನೆಗಾಲದಾಗ ಹೆಂಗೂ ಒದಿತಾನೆ ಬಿಡು, ನಾವು ಇಷ್ಟ ಬಂದಂಗೆ ಜೀವನ ಮಾಡ್ತೀವಿ ಅಂತಂದ್ರೆ ಹಾಗಿಲ್ಲ. ಇಲ್ಲಿ ನಿನ್ನ ಜೀವನ ಕ್ರಮಗಳನ್ನು ನೋಡಿ ಒದ್ಕೊಂತ ಹೋಗ್ತಾನತ್ತ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಪ್ಪ ನನಗೆಲ್ಲ ಬೇಕಾದಷ್ಟು ಐತಿ ಅಂತಂದ್ರೂ ಕೂಡ ಭಗವಂತನ ಸ್ಮರಣೆ ಮಾಡ್ತೀನಿ, ಗುರುವಾಕ್ಯವನ್ನು ಕೇಳ್ತೀನಿ, ನಾನು ತಿಳ್ಕೊಳ್ತೀನಿ ಅನ್ನುವಂಥ ಭಾವ ನಿನ್ನ ಕಡೆ ಐತಿ. ನೀ ಬಿಟ್ಟಿದ್ರೆ ನೀ ಧನ್ಯ ಆಗ್ತಿದೆ. ಅದಕ್ಕೆ ಈ ರೀತಿ ನಾವು ಯಾವಾಗ ಶಿವ ಸ್ಮರಣೆಯನ್ನು ಮಾಡಿದಾಗ, ಭಕ್ತಿ ಮಾಡಿದಾಗ ನಮಗೇನಾಗ್ತದಪ್ಪ ಅಂತಂದ್ರೆ ಯಮಧರ್ಮನ ದಾಳಿ ತಪ್ಪುತ್ತದೆ. ನಾವು ಮುಕ್ತನಾಗಲಿಲ್ಲ, ಈ ವಿಚಾರ ಕೇಳೋದು ಬಿಟ್ಟಿಲ್ಲ, ಕೇಳಕತ್ತೀವಿ, ಆ ಭಕ್ತಿ ಮಾಡಾಕತ್ತೀವಿ, ಸದ್ಗುರು ವಾಕ್ಯವನ್ನು ಕೇಳಕತ್ತೀವಿ ಅಂದರೂ ಕೂಡ ಪ್ರಾಣ ಹೋದ್ರೆ ಯಮಧರ್ಮ ಅಲ್ಲಿ ಅದನ್ನ ದಾಳಿ ತಪ್ಪುತ್ತದೆ. ಮತ್ತು ಈ ರೀತಿ ಯಾಕಂದ್ರೆ ಕರ್ಮ ಅಂತಂದರೆ ಏನು ಈಗ ಬರ್ತದಲ್ಲ ಪ್ರಾರಬ್ಧ ಕರ್ಮ, ಅದನ್ನು ಏನೇನು ನಿವೃತ್ತಿ ಮಾಡ್ಕೊಳ್ಬೇಕಾಯ್ತು. ಯಾಕಂದ್ರೆ ಅಶುಭ ವಾಸನೆ ಅಂತ ಹೇಳಿದ್ರು ನಿನ್ನೆ. ಅಶುಭ ವಾಸನೆ ನಿನ್ನ ಮನಸ್ಸಿನಾಗ ಇರ್ತದಲ್ಲ, ಅಶುಭ ವಾಸನೆ ನೀ ಕಳ್ಕೊಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸತ್ಸಂಗ ಮಾಡುವಂಥದ್ದು, ಶಿವನ ಸ್ಮರಣೆ ಮಾಡುವಂಥದ್ದು, ಈ ಭಜನೆಗಳನ್ನು ಮಾಡುವಂಥದ್ದು, ಇವೆಲ್ಲ ಮಾಡಬೇಕಾಗ್ತದೆ. ಭಜನೆ ಮಾಡುವಂಥದ್ದಾಗಿರ್ಬೋದು. ಪ್ರತಿಯೊಂದನ್ನು ನಾವು ಇದನ್ನು ಮಾಡ್ಕೊಳ್ಬೇಕಾಗ್ತದೆ. ಮಾಡ್ಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಈ ಒಂದು ಕರ್ಮವನ್ನು, ದುಷ್ಕರ್ಮಗಳನ್ನು ನಿವೃತ್ತಿ ಮಾಡ್ಕೊಳಕ್ಕೆ ಬರ್ತದೆ ನಮಗೆ.
ಅಶುಭ ವಾಸನೆ ಯಾವಾಗ ನಮ್ಮ ಮನಸ್ಸಿನಲ್ಲಿರುವಂಥದ್ದು ಅಶುಭ ವಾಸನೆ ಹೋಯ್ತು ಅಂದಾಗ ನಮಗೆ ಕೆಟ್ಟ ಕೆಲಸಗಳಲ್ಲಿ ಮನಸ್ಸು ತೊಡಗಂಗಿಲ್ಲ, ಒಳ್ಳೆಯ ವಿಚಾರವನ್ನು ಮಾಡ್ಕೊತ ಹೋಗ್ತದೆ ಈ ಮನಸ್ಸು. ಅದಕ್ಕಾಗಿ ದುಷ್ಕರ್ಮಗಳನ್ನು ಬಿಡಿಸ್ಲಿಕ್ಕೂ ಬರ್ತದೆ, ಕರ್ಮವನ್ನು ಗೆಲ್ಲಲಿಕ್ಕೂ ಬರ್ತದೆ ಶಿವನ ಸ್ಮರಣೆ ಮಾಡೋದ್ರಿಂದ. ಮತ್ತು ಕಾಲ ಕರ್ಮ ಈ ಮಾಯೆ ಅನ್ನುವಂಥದ್ದು ಕೂಡ ಇದನ್ನು ಗೆಲ್ಲಲಿಕ್ಕೂ ಬರ್ತದೆ. ಈ ರೀತಿಯಾಗಿ ಹಲವಾರು ವಿಚಾರಗಳನ್ನು ಅವ್ರು ಯಾವಾಗ ಗುರು ಮುಖಾಂತರ ನಾವು ತಿಳಿತಾ ಹೋಗ್ತೀವಿ, ಈ ಮಾಯೆಯನ್ನು ಗೆಲ್ಲಲಿಕ್ಕೂ ಬರ್ತದೆ. ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋದಾಗ ಈ ಮಾಯೆಯನ್ನು ಗೆಲ್ಲಕ್ಕೂ ಕೂಡ ನಮ್ಗೆ ಬರ್ತದಪ್ಪ ಅಂತ ಕೂಡ ಇಲ್ಲಿ ಹೇಳಿದರು. ಈ ಮತ್ತು ಮುಂದೆ ಈ ಶಿವನ ಒಂದು ಸ್ಮರಣೆ ಮಾಡೋದ್ರಿಂದ ಅನಂತ ರೀತಿಯಿಂದ ನಮ್ಗೆ ಫಲಗಳು ಅದಾವ ಅಂತ ಹೇಳಿ ಇಂದಿನ ವಿಚಾರದಲ್ಲಿ ಭಾಳಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈಗ ನಿನ್ನೆ ಮಾರ್ಕಂಡಿನ ವಿಚಾರ ಹೇಳಿದರು. ಮಾರ್ಕಂಡೇಯನ ವಿಚಾರ, ಅಲ್ಲಿ ಯಮಧರ್ಮನಿಗೆ ಆತ ಶಿವನ ಒಂದು ಸ್ಮರಣೆ ಮಾಡಲಿ ನೀ ಹತ್ತಿರ ಬರ್ಕೂಡ್ದಂಥ ನೇಮ ಐತಪ್ಪ, ನೀನು ಬರಬಾರ್ದು ಅಂತ ಶಿವ ಆತ ಯಮಧರ್ಮನಿಗೆ ಹೇಳುವಂಥದ್ದು ಇದೆಲ್ಲ ನಿನ್ನೆ ಬಂತು. ಈಗ ಎರಡನೇ ನುಡಿ ನೋಡೋಣ ನಾವು ಏನು ಹೇಳ್ತಾ ಇದ್ದಾರೆ ಅಂದರೆ, ನುಡಿಯಬಾರದ ದೋಷಿ ಎನಿಸುವ ವಿದುಳನು ಕೆಡೆದು ಸಾವೆಡೆಯೋಳ್ ಆ ಹರವೆಂದು ತನಗೆ, ನೋಡ್ರಿ, ತನಗೆ ಬಿಡದುಂಬ ನರಕ ದುಃಖವನ್ನು ಸೋಂಕದೆ ಮುಕ್ತಿ ಪಡೆದ ಇಳೆ ಪೊಗಳೆ ಸುಖದೋಳಿರಲದರಿಂದ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ, ನುಡಿಯಬಾರದ ಅಂದ್ರೆ ಹೇಳಲಿಕ್ಕೆ ಬಾರದೇ ಇರುವಂಥದ್ದು, ದೋಷಿ ಎನಿಸುವ ಅಂತಂದ್ರೆ ಭಾಳ ಪಾಪಿ ಅಂತ ಎಣಿಸ್ಕೊಳ್ಳುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ, ಹಿಂದೆ ಒಬ್ಬ ವಿದುಳ ಅನ್ನುವಂಥ ಒಬ್ಬ ರಾಜ ಇದ್ದಂತ. ರಾಜ್ಯ ಆಳ್ತಾ ಇದ್ದ. ಮಂತ್ರಿಗಳು ಭಾಳಷ್ಟು ಹುಷಾರಿದ್ದ ಮಂತ್ರಿ, ಆತನ ಮಾತು ಕೇಳಲಿಲ್ಲ ಆತ. ಯಾಕಂದ್ರೆ ಆತ ಏನು ಮಾಡಿದ, ಒಳ್ಳೆ ಮಂತ್ರಿಯ ಮಾತನ್ನು ಕೇಳಿದೆ ದುಷ್ಟ ಮಂತ್ರಿಗಳನ್ನು ಕೂಡಿಕೊಂಡು ಅನ್ಯಾಯ ಮಾಡೋಕ್ಕೆ ಶುರು ಮಾಡಿದ. ಭಾಳ ಅನ್ಯಾಯ ಮಾಡಿ ಆ ರಾಜ್ಯವನ್ನೆಲ್ಲ ಕಳ್ಕೊಂಡು ಅವರ, ಯಾಕಂತಂದ್ರೆ ಅಲ್ಲಿ ಕೂಡ ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಮತ್ತು ಅದರ ದ್ರವ್ಯದಿಂದ ಉಪಜೀವನ ಮಾಡ್ಕೊತ ಅನೇಕ ಪ್ರಾಣಿಗಳ ಮಾಂಸ ಅದನ್ನು ಹೊಡೆಯೋದು ಬಡಿಯೋದು, ಪ್ರಾಣಿಗಳಿಗೆ ಹಿಂಸೆ ಮಾಡೋದು, ಮತ್ತು ಭಾಳಷ್ಟು ಸ್ತ್ರೀಯರಿಗೆ ಹಿಂಸೆ ಕೊಡುವಂಥದ್ದು, ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡಿದಾತ. ಹೆಣ್ಮಕ್ಳಿಗೆ ಹಿಡಿಯುವಂಥದ್ದು, ಅವರಿಗೆ ಹಿಂಸೆ ಕೊಡುವಂಥದ್ದು, ಅವ್ರು ಕೊಲ್ಲುವಂಥದ್ದು, ಭಾಳಷ್ಟು ಪಾಪದ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡಿದಾತ. ಮುಪ್ಪಿನ ಕಾಲದಲ್ಲಿ ಅನಂತ ರೋಗಗಳಿಗೆ ಗುರಿಯಾದಾತ. ಭಾಳಷ್ಟು ರೋಗಗಳು ಬಂತು, ಮರಣ ಅವಸ್ಥೆ ಹತ್ರ ಆಯಿತು. ಆ ಮರಣ ಅವಸ್ಥೆಯಲ್ಲಿ ಸಹ ಅವನಿಗೆ ನೋಡ್ರಿ ತನ್ನ ಮಂತ್ರಿಗನ್ನು ಕರೆದು ಆ ಹರ ಅಂತ ಹೇಳಕತ್ತಿದ್ದಾತ. ಹರ ಅಂದ್ರೆ ಅಲ್ಲಿ ಏನಂದ್ರೆ ಹರಣ ಮಾಡು ಅಂತಂದ್ರೆ ಈ ಯಾರಿಗೆ ಹೊಡಿ ಬಡಿ ಅವರಿಂದ ಏನಾದರೂ ಕಳ್ತನ ಮಾಡು ಅನ್ನುವಂಥದ್ದು. ಹರ ಅಂತಂದರೆ ಹೊಡೆಯುವಂಥದ್ದು, ಕಳ್ತನ ಮಾಡುವಂಥದ್ದು, ಈ ರೀತಿ ಬಡಬಡಿಸ್ತಾ ಇದ್ದ. ಅಷ್ಟರಲ್ಲಿ ಅದಕ್ಕೆ ಪ್ರಾಣ ಹೋಗ್ಬಿಡ್ತು. ಹರಣ ಅಂದರೆ ಅದನ್ನು ಅಪಹರಿಸುವಂಥದ್ದು, ಕಳ್ತನ ಮಾಡುವಂಥದ್ದು, ಈ ರೀತಿ ಬರ್ತದೆ. ಆವಾಗ ಹರ ಅನ್ನೋಷ್ಟಿಗೆ ಪ್ರಾಣ ಹೋಗ್ಬಿಡ್ತದೆ. ಆ ಬಾಯಾಗ ಹರ ಅಂತ ಬಂತು ನೋಡ್ರಿ. ಆ ಮರಣ ಕಾಲದಲ್ಲಿ ಹರ ಅನ್ನುವಂಥ ಶಬ್ದ ಉಚ್ಚಾರ ಮಾಡಿದ್ನಿಲ್ಲತ. ಯಾಕಂದ್ರೆ ಹರ ಅಂತದ್ದು ಶಬ್ದ ಗೊತ್ತಿಲ್ಲ. ಆದರೆ ಹರಣ ಅಂದರೆ ಅಪಹರಣ ಮಾಡು ಅನ್ನುವಂಥದ್ದು, ಹರ ಅನ್ನೋಷ್ಟಿಗೆ ಪ್ರಾಣ ಹೋಗ್ಬಿಡ್ತದೆ. ಈ ರೀತಿ ಶಬ್ದವನ್ನು ಉಚ್ಚಾರ ಮಾಡಿ ಪ್ರಾಣ ಬಿಟ್ಟದಕ್ಕಾಗಿ ಆತನ ಪಾಪಗಳೆಲ್ಲ ನಾಶ ಆಗಿ ಆತ ಗಣಪದವಿ ಹೊಂದಿದ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೋಡ್ರಿ, ಅದಕ್ಕೆ ನಾಮದಲ್ಲಿ ಎಷ್ಟು ಶಕ್ತಿ ಅದು. ಹಿಂದಿನ ಜನರು ಈಗ ಹೇಳ್ತಾರೆ ಮಹಾತ್ಮರು, ಎಷ್ಟು ಒಂದು ತತ್ವ ಅಡಿಗೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮಗೆ ದಿನ ಶಿವ ಅನ್ನೋಕ್ಕಾಗಂಗಿಲ್ಲ, ಹರ ಅನ್ನೋಕ್ಕಾಗಂಗಿಲ್ಲ, ಹರಿ ಅನ್ನೋಕ್ಕಾಗಂಗಿಲ್ಲ, ಯಾವುದೋ ಒಂದು ದೇವ್ರು ನೆನ್ಸೋಕ್ಕಾಗಂಗಿಲ್ಲ.
ಅದಕ್ಕೆ ಮಹಾತ್ಮರು ಏನು ಮಾಡಿದರು, ಈ ಮಕ್ಕಳ ಹೆಸರಾಗಲಿ, ಮನೆಯವ್ರ ಮಂದಿ ಹೆಸರಾಗಲಿ, ಇವನು ಶಿವ ಅನ್ನುವಂಥದ್ದಾಗಲಿ, ಹರಿ ಅನ್ನುವಂಥದ್ದಾಗಲಿ, ನಾನಾ ರೀತಿಯಿಂದ ಒಂದು ದೇವರುಗಳ ಹೆಸರುಗಳನ್ನು ಇಡುವಂಥದ್ದಾಗಲಿ ಇದನ್ನು ಕೆಲಸ ಮಾಡಿದರು. ಯಾಕಂತಂದ್ರೆ ನಮ್ಗೆ ಅದೇ ಶಿವ ಅಂತ ಅನ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಈ ಮನೆಯಾಗ ಮಗನ ಹೆಸರು ಶಿವ ಅಂತಲೇ ಇಟ್ಟಿವಿ, ಹರಿ ಅಂತಾರೆ ಇಟ್ವಿ, ಏನೋ ಒಂದು ಭಗವಂತನ ಹೆಸರು ಇಟ್ಟಿವಿ ಅಂದ್ರೆ ಆ ಹೆಸರಿಂದ 20 ಸಲ ಕರಿತೀವಿ. ಕರೆದಾಗ ಅದು ಒಂದು ರೀತಿ ಒಳ್ಳೆಯದು ಅನ್ನುವಂಥ ರೀತಿಯಲ್ಲಿ ಮಕ್ಕಳಿಗೆ ದೇವ್ರುಗಳ ಹೆಸರುಗಳು ಇಡಬೇಕಂತ ಈ ಉದ್ದೇಶದಿಂದ ಇಡ್ತಿದ್ರು ಅವಾಗ. ಅದಕ್ಕೆ ಈಗೆಲ್ಲಿ ಅವೆಲ್ಲ ಏನಿಲ್ಲೀಗ. ಆದ್ರೆ ಅವಾಗ ಇಡುವಂಥ ಉದ್ದೇಶ ಇದೇ ರೀತಿ. ಆಗ ನಮ್ಮ ಬಾಯಿಯಲ್ಲಿ ಮಗನ ಹೆಸರಾರ ಕರಿತೀವಿ, ಮಗಳ ಹೆಸರಾರ ಕರಿತೀವಿ, ಯಾವುದೋ ಒಂದು ಹೆಸರಿನಿಂದ ಕರಿತೀವಿ, ಆ ಶಿವನ ಶಬ್ದ, ಭಗವಂತನ ಶಬ್ದ ನಮ್ಮ ಬಾಯಿ ನುಡಿತದಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಹಂಗೆಲ್ಲ ಹೆಸರು ಇಡ್ತಿದ್ರು ಅವಾಗ. ಅದಕ್ಕೆ ಶಿವನ ಮೇಲಿಂದ ಭಕ್ತಿಯಿಂದ ಆತ ಏನಾರು ಅಂದನೇನೀತ ಸಾಯ್ಬೇಕಾದಾಗ ಭಕ್ತಿಯಿಂದ ಅನ್ನಲಿಲ್ಲ. ಹರಣ ಅಂತ ಅಂತ ಹೇಳ್ಬೇಕಂದಾಗ ಹರನಷ್ಟಿಗೆ ಪ್ರಾಣ ಹೋಗ್ಬಿಟ್ಟಿತ್ತು ಅದಕ್ಕೆ. ಆದರೂ ಕೂಡ ಆತ ಶಿವನನ್ನು ತಿಳ್ಕೊಂಡು ಶಿವನಾಮ ಸ್ಮರಣೆ ಮಾಡಿದ್ನೇನಂದ್ರೆ ಇಲ್ಲ, ತಿಳ್ಕೊಳ್ಳಾರ್ದೇ ಮಾಡಿದಾನೆ. ಆದ್ರೆ ಅಂತ ಈ ರೀತಿ ಹೇಳುವಂಥದ್ದನ್ನು ಆತ ಗಣಪತಿವಿನೇ ಗೊತ್ತಿರಲಾರ್ದೆ ನುಡಿದ್ರೂ ಕೂಡ ಪದವಿಯನ್ನು ಕೊಟ್ಟ. ಅದಕ್ಕೆ ಇನ್ನು ನಿಜವಾಗಿ ಭಕ್ತಿ ಮಾಡಿದ್ರೆ ಆ ಭಕ್ತಿಯನ್ನು ಕುಡ್ಕೊಂಡು ನಾಮವನ್ನು ಉಚ್ಚಾರ ಮಾಡಿದ್ದಾದ್ರೆ ಸಕಲ ಪಾಪ ಕರ್ಮಗಳಿಂದ ಮುಕ್ತಿಯಾಗಿ ನೋಡ್ರಿ ಆ ಗಣ ಪದವಿಯನ್ನು ನಾವು ಹೊಂದುತ್ತೀವಿ. ಇಷ್ಟು ಗೊತ್ತಿದ್ಕೊಂಡು ಮಾಡಿದ್ರಂತೂ ಇನ್ನೂ ಸಕಲ ಒಂದು ಫಲಗಳು ನಮಗೆ ಬರ್ತಾವೆ. ನಮ್ದೇನು ಪಾಪ ಇರ್ತದೆ ಎಲ್ಲ ನಿವೃತ್ತಿ ಆಗ್ತದೆ. ಈ ರೀತಿಯಾಗಿ ಆಗ್ತದಪ್ಪ. ಅದಕ್ಕೆ ಯಾವ ರೀತಿಯಿಂದ ಸಂಶಯ ಇಲ್ಲ. ಈ ರೀತಿ ಶಿವನ ಭಕ್ತಿಯಿಂದ ಕರ್ಮವನ್ನು ಕೂಡ ಗೆಲ್ಲಕ್ಕೆ ಬರ್ತದೆ. ದುಷ್ಟ ಕರ್ಮವನ್ನು, ಕೆಟ್ಟ ಕರ್ಮವನ್ನು ಆತ ನೋಡ್ರಿ ಈ ರೀತಿಯಾಗಿ ತಿಳಿಲಾರ್ದೇ ಅಂದದ್ದೇ ಇಂಥ ಕೆಲಸ ಮಾಡ್ಯಾದಂದ್ರೆ ಇನ್ನು ಸ್ವಲ್ಪ ತಿಳ್ಕೊಂಡು ನೀನು ಶಿವ ಶಿವ ಅಂತ ನೀನು ಅನ್ನೋದಾದ್ರೆ ಎಷ್ಟು ಒಂದು ಫಲಗಳು ನಿನಗಾಗ್ತಾವ. ಇದು ಸತ್ಯ. ಮತ್ತು ಈ ವಿಚಾರಗಳು ಏನು ಕೇಳೋಕೆ ಕುಂತೀವಲ್ಲ, ಇದ್ರಾಗ ಒಂದು ಅಕ್ಷರ ಸುಳ್ಳಲ್ಲ ನೋಡ್ರಿ. ಇದು ಸತ್ಯದಂಥ ವಿಚಾರಗಳು. ಇವು ಸುಮ್ಮನೆ ಅಲ್ಲೊಂದು ಮಾತಿಲ್ಲ 4 ಮಾತಾಡಿಕೆ ಮಾಡ್ತೇವೆ, ಆ ಮಾತುಗಳು ಅಲ್ಲಿವು. ಇವು ಭಾರಿ ಶಕ್ತಿ ತುಂಬಿದಂಥ ವಾಕ್ಯಗಳು ಇವು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಸುಮ್ಮನೆ ಹಿಂಗೆ ತೆಗೆದು ಒಗೆಯಂಗಿಲ್ಲ ಇವು. ಅದಕ್ಕೆ ಇಲ್ಲಿ ಕೂಡ 3ನೇ ನುಡಿಯಲ್ಲಿ ಹೇಳ್ತಾರೆ, ಶಿವಭಕ್ತಿಯಿಂದ ಕರ್ಮವನ್ನು ಗೆದ್ದಾತ ದುಷ್ಕರ್ಮಗಳನ್ನು ಮಾಡ್ತಿದ್ದ, ಅದ್ರದ್ದು ಎಲ್ಲವನ್ನು ಪಾಪವನ್ನು ಎಲ್ಲ ನಿವೃತ್ತಿ ಮಾಡ್ಕೊಂಡ. ಯಾಕಂದ್ರೆ ಆತ ತಿಳಿದಂದಿಲ್ಲ ಅಂದರೂ ಕೂಡ ಅದು ಪ್ರಾಣ ಹೋಗ್ಬೇಕು ಹರ ಅಂದಾಗೆ ಆತನವೆಲ್ಲ ಪಾಪಗಳು ನಿವೃತ್ತಿ ಆದವು. ಆ ಕರ್ಮವನ್ನು ಗೆಲ್ಲಕ್ಕೆ ಬಂತು. ಇನ್ನು ಮಾಯೆಯನ್ನು ಹೆಂಗೆ ಗೆಲ್ಲೋದ್ರಿ? ಮತ್ತು ಇದನ್ನು ಶಿವಭಕ್ತಿಯಿಂದನೇ ಗೆಲ್ಲಕ್ಕೆ ಬರ್ತದೆ ಅಂತ ಹೇಳ್ತಾರೆ ಅವರು. ಹೆಂಗೆ ಗೆಲ್ಲಬೇಕು ಅಂತಂದಾಗ ಭಾಳ ಅದ್ಭುತವಾದಂಥ ವಿಚಾರಗಳಿವು. 3ನೇ ನುಡಿಯಲ್ಲಿ ಹೇಳ್ತಾರೆ, ಮಾಯೆ ನೀನು ನಿನಗೆ ವಂದಿಸೆನು, ನಾನೆನ್ನಲು ಕಾತ್ಯಾಯಿನಿ ತನ್ನಂಶವನ್ನು ಬೇಡೆ, ಭೃಂಗಿ ಬಿಸಿಟು ಕಾಯ ಜಾರಿ ಶಂಭು ಲಿಂಗದಿಂದೆ, ಬೇರೊಂದು ಅಂಗ್ರಿಯನ್ನು ಸಾಯಸವಿಲ್ಲದೆ ನಿಜದೋಳು ಪಡೆದಿರಲು ಅಂತ ಹೇಳ್ತಾರೆ ಅವರು. ಮಾಯೆ ನೋಡ್ರಿ, ಒಂದು ಕಾಲದಲ್ಲಿ ಶಿವ ಮಾಯೆ ಅಂತಂದ್ರೆ ನೋಡ್ರಿ ಅಜ್ಞಾನ ರೂಪಳಾದಂಥ ಮಾಯೆ. ನಿನಗೆ ನಾನು ಒಂದು ಸಂಗ್ಲ ನಿನಗೆ ಅಂತ ಭೃಂಗಿ ಹೇಳ್ತಾನೆ. ಒಂದು ಕಾಲದಾಗೆ ಸಭೆ ಇತ್ತು, ಶಿವನ ಒಂದು ಸಭೆ ಇತ್ತು. ಅಲ್ಲಿ ಭೃಂಗಿ ನಾಟ್ಯ ಮಾಡುವಂಥ ಸಮಯದಲ್ಲಿ ಭೃಂಗಿ ನಾಟ್ಯ ಮಾಡ್ತಾ ಇದ್ದ. ಅಂಥ ನಾಟ್ಯ ಮಾಡುವಂಥ ಸಮಯದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರ ಇಬ್ಬರು ಎಲ್ಲ, ಯಾಕಂದ್ರೆ ಅಂಥ ಸಮಯದಲ್ಲಿ ಪಾರ್ವತಿ ಸಮೇತರಾದಂಥ ಪರಮೇಶ್ವರನನ್ನು ನಮಿಸಿದಂಥ ನಮಸ್ಕಾರ ಮಾಡಿದ. ಇಬ್ಬರು ಬರಾಕತ್ತಿದ್ರು, ಪರಮೇಶ್ವರಿಗೆ ಮಾತ್ರ ನಮಸ್ಕಾರ ಮಾಡಿದ ಭೃಂಗಿ. ಪಾರ್ವತಿಯು ಈ ನಮಸ್ಕಾರ ಯಾರಿಗೆ ಅಂತ ಕೇಳಿದಳಾಕಿ. ಪರಮಾತ್ಮನ ನೋಡಿ ನಮಸ್ಕಾರ ಮಾಡೋದತ್ತ. ಪರಮಾತ್ಮನ ನೋಡಿ ನಮಸ್ಕಾರ ಮಾಡಿದ್ರೆ ಪಾರ್ವತಿಗೆ ಅನ್ನಿಸ್ತದ ಈ ಯಾರಿಗೆ ನಮಸ್ಕಾರ ಮಾಡಿದೀಯ ಅಂತ ಕೇಳಿದಳಾಕಿ. ಆವಾಗ ಭೃಂಗಿ ಹೇಳ್ತಾನವ, ನಿನ್ನ ಮಾಯೆ ಇದೆವ, ನಿನಗೆ ನಾವು ಹೊಂದಿಸ್ಲಿಲ್ಲ ಅಂತತ. ನೀನು ಮಾಯೆ ಇದೆ, ನಾನು ನಿನಗೆ ನಮಸ್ಕಾರ ಮಾಡಲಿಲ್ಲ, ನಿನಗೆ ಹೊಂದಿಸ್ಲಿಲ್ಲ. ಶಿವನಿಗೆ ನಾನು ನಮಸ್ಕಾರ ಮಾಡಿದೆ, ಶಿವನಿಗೆ ಹೊಂದಿಸಿದ ಅಂತ ಹೇಳ್ದತ. ಹೇಳಿ ಹಂಗೆ ಹೇಳಿದಾಗ ಪಾರ್ವತಿಗೆ ಸಿಟ್ಟು ಬರಲಾರ್ದಿರ್ತದನ. ಭಾಳ ಸಿಟ್ಟು ಬಂದಿರ್ತಕ್ಕೆ. ಸಿಟ್ಟು ಬಂದು ಏನು ಮಾಡಂದಿ ಇವನು ಹಿಂಗೆ ಈ ಥರ ನನಗೆ ಅವಮಾನ ಮಾಡ್ದ ಅಂತ ಹೇಳಿ ಪಾರ್ವತಿ ಭಾಳಷ್ಟು ಸಿಟ್ಟು ಬಂತು. ಆಕೆ ಹೇಳಿದಳು, ನೀನು ಈ ಥರ ಹೇಳ್ತಿ ಅಂತಂದ ಮೇಲೆ ನನ್ನ ಅಂಶ ಏನದವೆಲ್ಲ ಕೊಟ್ಬಿಡು, ನಿನ್ನಲ್ಲಿರುವಂಥ ಅಂಶಗಳು
ಮಾಯ ಅಂಶಗಳು ಏನದಾವ ನಿನ್ನ ಶರೀರದೊಳಗೆ ಎಲ್ಲ ಬಿಸಾಕಿ ಬಿಡು ಅಂದ್ರೆ ಆಕೆ ಯಾಕೆ ಇಟ್ಕೊಂಡಿದ್ದೀನಿ ನನ್ನ ಮಾಯ ಅಂಶ ಆದಂಥ ನಿನ್ನ ಶರೀರದಾಗ ಅದಾವಲ್ಲ ಅವೆಲ್ಲ ಬಿಟ್ಬಿಡು ಕೊಟ್ಬಿಡು ನನಗೆ ಅಂತ ಪಾರ್ವತಿ ಕೇಳಿದ್ರು ನೋಡ್ರಿ ಯಾರಿಗೆ ಭೃಂಗಿ. ಅದಕ್ಕೆ ಭಾಳಷ್ಟು ಸಿಟ್ಟು ಬಂದು ಆತ ಹೇಳ್ದ ಹೌದು ನೀನು ಹಿಂಗೆ ಕೇಳ್ತೀಯಲ್ಲ ನಾನು ಕೊಟ್ಟ ಬಿಡ್ತೀನಂದ. ಮತ್ತು ತಂದೆ ಅಂಶ ತಾಯಿ ಅಂಶ ನಮ್ಮ ಶರೀರದಾಗ ಅದಾವಲ್ಲ ಸಪ್ತಧಾತುಗಳು ಅದಾವಲ್ಲ ಯಾವ್ಯಾವ ತಾಯಿ ಅಂಶ ಚರ್ಮ ರಕ್ತ ಮಾಂಸ ತಾಯಿ ಅಂಶಗಳಿವು. ನಮ್ಮ ಶರೀರದಾಗ ಏನದಾವ ಇದು ರಕ್ತ ಇರುವಂಥದ್ದು ಮಾಂಸ ಇರುವಂಥದ್ದು ಮತ್ತು ಚರ್ಮ ರಕ್ತ ಮಾಂಸ ಈ ಎಲುಬು ಮಜ್ಜ ನರ ಇವೆಲ್ಲ ತಂದೆ ಅಂಶಗಳು. ನಮ್ಮ ಶರೀರದೊಳಗೆ ಬಿಳಿ ಅಂಶಗಳು ಯಾವದಾವ ಅವು ತಂದಿದು ಹೌದಲ್ಲ. ಈ ಚರ್ಮ ರಕ್ತ ಮಾಂಸ ಇರುವಂಥದ್ದು ತಾಯಿ, ಇದು ಮಾಯ ಅಂಶ ಇವು. ಅದಕ್ಕೆ ತಗೋ ನಿನ್ನ ಮಾಯ ಅಂಶ ಕೇಳಕತ್ತೀಯಲ್ಲ ನಾನು ಕೊಡ್ತೀನಂತ ಬಿಸಾಕಿಬಿಟ್ಟನು ನೋಡ್ರಿ ಭೃಂಗಿ. ಅವಾಗ ನಂತರ ಪಾರ್ವತಿ ಅವನ ಬಿರುಗಾಳಿಯಿಂದ ಅವನನ್ನು ಆರಿಸುವಂಗೆ ಆಕಿ ಪ್ರಯತ್ನ ಮಾಡಾಕತ್ತಿದಳು. ಜಾಸ್ತಿ ಗಾಳಿ ಒಳಗೆ ಒಂದು ಯಾವ ರೀತಿ ಹಾರಿ ಹೋಗಿ ಒಂದು ಕಡೆ ಬೀಳುತ್ತದ ಆ ರೀತಿ ಪ್ರಯತ್ನ ಮಾಡಾಕತ್ತಿದಳು, ಆರಿಸ್ಬೇಕಂತ ಪ್ರಯತ್ನ ಮಾಡಾಕತ್ತಿದಳು. ಅದಕ್ಕೆ ಭೃಂಗಿಯು ಶಿವನನ್ನು ಪ್ರಾರ್ಥಿಸಿದ. ಎಲ್ಲ ಹೋಗ್ಬಿಡ್ತು, ನಿತ್ರಾಣಿಲ್ಲ ಆತಗ. ಮತ್ತು ರಕ್ತ ಮಾಂಸ ಮತ್ತು ಚರ್ಮ ಓದುಗಳನ್ನ ಶರೀರದಾಗ ಏನು ಉಳಿತದೆ ಹೇಳ್ರಿ. ಅದಕ್ಕೆ ನಿಂದ್ರಕ್ಕಾಗವಲ್ದು ಆತಗ, ಕುಂದ್ರಕ್ಕಾಗವಲ್ದು. ಆವಾಗ ಭೃಂಗಿ ಶಿವನನ್ನು ಪ್ರಾರ್ಥಿಸಿದಾಗ ಶಿವನ್ ನೋಡ್ರಿ ಆತ ಏನು ಮಾಡ್ದ 3ನೇ ಕಣ್ಣು ತೆಗೆದುಬಿಟ್ಟ ನೋಡ್ರಿ. ನನ್ನ ಭಕ್ತ ಕೇಳಕತ್ತಾನ ಅಂತ ಹೇಳ್ಬಿಟ್ಟ. ಯಾಕಂದ್ರೆ ಪಾರ್ವತಿಗಿಂತ ಭಕ್ತನ ಮೇಲೆ ಭಾಳ ಪ್ರೀತಿ ಅಲ್ಲ. ಆವಾಗ ಕೇಳಕತ್ತಾನ ಅಂತೇಳ್ಬಿಟ್ಟು 3ನೇದೊಂದು ಜ್ಞಾನ ರೂಪವಾದಂಥ ಒಂದು ಕಾಲನ್ನು ಕೊಡ್ತಾನೆ ಪರಮಾತ್ಮ. 3ನೇ ಕಣ್ಣು ಜ್ಞಾನ ರೂಪವಾದಂಥ ಒಂದು ಕಾಲನ್ನು ಪಡೆದು ನೀಟಾಗಿ ನಿಂತ್ಕೊಂಡಂಥ ಭೃಂಗಿ. ಅದಕ್ಕೆ ಅಂದಿನಿಂದ ಅವನಿಗೆ ಮುಕ್ಕಾಲ ಭೃಂಗಿ ಅಂತ ಹೆಸರು ಬಂತು. ಈ ರೀತಿ ಶಿವಭಕ್ತಿಯಿಂದ ಮಾಯನ್ನು ಗೆಲ್ಲಕ್ಕೆ ಬರ್ತದ ಅಂತ ಹೇಳ್ತಾರೆ ಅವ್ರು. ನೋಡ್ರಿ ಎಷ್ಟು ಅದ್ಭುತ ನೋಡ್ರಿ. ಈಗ ಅದಕ್ಕೆ ಕುಂತೀವಿ ಶಿವನ ಒಂದು ಸ್ಮರಣೆ ಮಾಡೋದ್ರಿಂದ ಇಂಥ ಮಾಯನ್ನು ಗೆಲ್ಲಕ್ಕೆ ಬರ್ತದೆ, ಹಿಂಗೆ ಬರ್ತದ. ಅದಕ್ಕೆ ಈ ರೀತಿ ಶಿವಭಕ್ತಿಯಿಂದ ಮಾಯನ್ನು ಕೂಡ ಗೆಲ್ಲಕ್ಕೆ ಬರ್ತದ ಅಂತ ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳಿದರು. ಅದಕ್ಕೆ ಇಲ್ಲಿ ಕಾಲ ಕರ್ಮ ಮತ್ತು ಮಾಯೆ ಇವನು ಗೆಲ್ಲಕ್ಕೆ ಬರ್ತದೆ ಯಾವಾಗ ನೀ ಮನಸ್ಸು ಮಾಡಿದರೆ. ಮತ್ತು ಇದಕ್ಕೆ ಪ್ರಯತ್ನ ಮಾಡಲಾರ್ದು ಎಲ್ಲೆಲ್ಲೋ ಪ್ರಯತ್ನ ಮಾಡಕತ್ತೀವಿ ನಾವು ಹೌದಲ್ಲ. ಇವೆಲ್ಲ ಇಟ್ಕೊಂಡಿವಿ. ಅದಕ್ಕೆ ಹೇಳ್ತಾರೆ ಪರತತ್ವ ಸಾಧ್ಯವಾಗುವುದೇ ಜೀವ ಪರಮಾರ ನೊಡಗೂಡದವರಿಗೆ ಬರಿದೆ ಕಾಲ ಕರ್ಮವ ಗೆಲ್ಲದವಗೆ ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬಿಡದವಗೆ ನಾಮರೂಪಕ್ಕೆ ಮೋಯಿಸುವಗೆ ಮಿಕ್ಕ ಪ್ರೇಮಾಸ್ತಿ ಭಾತಿಯ ನೊಡಗೂಡದವಗೆ ಪರತತ್ವ ಸಾಧ್ಯವಾಗುವುದೇ. ಎಷ್ಟು ಅದ್ಭುತವಾಗಿರ್ತಾರೆ. ನಾವು ಆನಂದಕ್ಕೆ ಹೋಗ್ತಾ ಇದ್ವಿ, ನಮಗೇನು ಬೇಕಾಗ್ಯದ ಹೇಳ್ರಿ? ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಾಗ್ಯದ, ನಮಗೆ ಸದಾಕಾಲ ಆನಂದ ಬೇಕಾಗ್ಯದ, ನಮಗೆ ಮುಕ್ತಿ ಬೇಕಾಗ್ಯದ, ಈ ಭವಬಂಧನದಿಂದ ಪಾರಾಗಬೇಕಾಗ್ಯದ, ಈ ಜನನ ಮರಣದಿಂದ ಪಾರಾಗಬೇಕಾಗ್ಯದ. ಮತ್ತು ಸುಮ್ಮನೆ ಆಗ್ತದನ್ನಿದು? ಸುಮ್ಮನೆ ಆಗಂಗಿಲ್ಲ. ಕಾಲ ಕರ್ಮ ಮಾಯಿ ಇವನು ಗೆಲ್ಬೇಕಾದ. ಅದಕ್ಕೆ ಹೇಳ್ತಾರೆ ಇದು ಸುಮ್ಮನೆ ಆಗ್ತದೆ. ಕಾಮ ಕಾಲರ ಗೆಲ್ಲದವಗೆ ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬಿಡದವಗೆ. ಎಷ್ಟು ಚಂದ ಹೇಳ್ತಾರೆ. ಕಾಮ ಕಾಲರ ಗೆಲ್ಲದವಗೆ ಕೆಟ್ಟ ಹೇಮ ಕಾಮಿನಿ ಭೂಮಿಗಳ ಬಿಡದವಗೆ ನಾಮರೂಪಕ್ಕೆ ಮೋಹಿಸುವವಗೆ ಮಿಕ್ಕ ಪ್ರೇಮಾಸ್ತಿ ಭಾತಿಯ ನೊಡಗೂಡದವಗೆ ಪರತತ್ವ ಸಾಧ್ಯವಾಗುವುದೇ. ಇಲ್ಲಿ ನೋಡ್ರಿ ಹೆಂಗೆ ಹೇಳ್ತಾರೆ. ಹಾಗಾಗಿ ನೀನು ಇವನು ಗೆಲ್ಲಬೇಕಾದ್ರೆ ಈ ಒಂದು ಪರಮಾತ್ಮನನ್ನು ಈ ಶಿವಭಕ್ತಿಯಿಂದ ಮಾಯನ್ನು ಕೂಡ ಗೆಲ್ಲಕ್ಕೆ ಬರ್ತದಪ್ಪ ಅಂತ ಹೇಳ್ತಾರೆ ಅವರು. ಇವೆಲ್ಲವುಗಳಿಂದ ಹೋದಾಗ ಇಂಥ ಮಾಯನ್ನು ನಾವು
ಗೆಲ್ಲಲಿಕ್ಕೆ ಬರ್ತದೆ. ಮತ್ತು ಮುಂದಿನ ವಿಚಾರ ನಾವು 12ನೆಯ ಒಂದು ಪದವನ್ನು ನೋಡೋಣ. ಈ ದೇಶ ಕಾಲ ವಸ್ತುಗಳು, ಈ ಪರಮಾತ್ಮನು ಇವು ಪರಮಾತ್ಮ ಇವಕ್ಕೆ ಒಲಿತನ. ದೇಶ ಕಾಲ ವಸ್ತುಗಳು ಇವು ಪರಮಾತ್ಮ ಇವಕ್ಕೂ ಒಲಿತನ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನಾವು 12ನೇ ಪದ ನೋಡೋಣ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ದೇಶ ಕಾಲ ವಸ್ತುಗಳೆಂದೀಶನ್ ಒಲಿವನು ಕರ್ಮಪಾಶ ಒಳಿದು ನಿಜಬಹುದಿಂತು ನೋಡಿದರೆ ಅಂತ ಹೇಳ್ತಾರೆ. ಅಂದ್ರೆ ದೇಶ ಅಂದರೆ ಏನಪ್ಪ? ದೇಶ, ವಸ್ತು ಮತ್ತು ಕಾಲ. ದೇಶ ಕಾಲ ವಸ್ತು ಇವು ಮೂರುಗಳಿಂದ ಕೂಡ ಈಶ್ವರನ ಒಲುಮೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಕರ್ಮಪಾಶ ಒಳಿದು ಅಂತಂದ್ರೆ ಪುಣ್ಯ ಮತ್ತು ಪಾಪ ಅನ್ನುವಂಥ ಹಗ್ಗ ಹರಿದು ಸತ್ಯವಾದಂಥ ವಸ್ತು ಪ್ರಾಪ್ತಿ ಆಗ್ತದೆ. ಎದರಿಂದ? ಈಶ್ವರನ ಒಲುಮೆಯಿಂದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ದೇಶ ಅಂತಂದ್ರೆ ಪುಣ್ಯದ ಸ್ಥಾನ ಇರುವಂಥದ್ದಕ್ಕೆ ದೇಶ ಅಂತ ಹೇಳ್ತಾರೆ. ಆ ಜಾಗದಲ್ಲಿ ಪುಣ್ಯ ಸ್ಥಾನ ಆದಪ್ಪ ಅಂತ ಹೇಳುವಂಥದ್ದು. ಮತ್ತು ಪುಣ್ಯದ ಕಾಲ ಅಂತಂದ್ರೆ ಪುಣ್ಯ ಇರ್ಬೇಕು. ಆ ಪುಣ್ಯದ ಕಾಲ ಅಂತ ಹೇಳ್ತೀವಲ್ಲ ಅದು. ವಸ್ತುಗಳಂದ್ರೆ ಪುಣ್ಯದ ವಸ್ತುಗಳು. ಇವುಗಳಿಂದ ಈ ಪರಮಾತ್ಮ ಒಲಿತನ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಒಂದು ಪುಣ್ಯ ಸ್ಥಾನಗಳಿಂದಲೂ ಮತ್ತು ಪುಣ್ಯ ಕಾಲಗಳಿಂದಲೂ ಮತ್ತು ಪುಣ್ಯ ವಸ್ತುಗಳಿಂದಲೂ ಪರಮಾತ್ಮ ಮೆಚ್ಚುತ್ತಾನೆ. ಯಾಕಂತಂದ್ರೆ ಪಾಪ ಪುಣ್ಯ ಅನ್ನುವಂಥ ಏನು ಪಾಶವನ್ನು ಅರಿದು ಸತ್ಯವಾದಂಥ ವಸ್ತುವಿನ ಒಂದು ಪ್ರಾಪ್ತಿ ನಮಗಾಗ್ತದೆ. ಇವು ಹೋಗಲೇಬೇಕಾಗ್ತದೆ. ಅದಕ್ಕೆ ಇನ್ನು ಇದನ್ನು ವಿಚಾರಗಳನ್ನು ಸ್ವಲ್ಪ ಸವಿಸ್ತರವಾಗಿ ಹೇಳ್ತಾರೆ. ಏನು ಹೇಳ್ತಾರೆ? ಈಗ ಪುಣ್ಯ ದೇಶ ಅಂತ ಹೇಳ್ತೀರಪ್ಪ, ಇದು ನೀತಿ ಕ್ರಿಯಾಚರ್ಯ ಸ್ಥಳ ನೋಡ್ರಿ. ಕೆಲವು ವಿಚಾರಗಳನ್ನು ಹೇಳ್ತಾರೆ ಜೀವಾತ್ಮನಿಗೆ. ಈ ಪುಣ್ಯ ದೇಶದಿಂದ ಈಶ್ವರ ಒಲಿತಾನ ಅಂತ ಅಂದ್ರೆ ಅಲ್ಲ, ಎಂಥ ಪುಣ್ಯ ದೇಶ ಇರಬೇಕ್ರಿ ಇದು? ಅದು ಹೆಂಗಿರಬೇಕು? ಪುಣ್ಯದ ಸ್ಥಳ ಹೆಂಗಿರಬೇಕು ಅಂದ್ರೆ 1ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಕಾಶಿಯಲ್ಲಿ ಜಾರ ವಿಪ್ರನು ಸತಿಯೊಳುವೊಳ ನೀಚವಾಸದ ಸುರೆಯ ಭಾಂಡದೋಳು ಸಾಯಲವನು ಮೋಸವಿಲ್ಲದೆ ಆ ಪೆಸರಿನಿಂದ ಲಿಂಗವೆನಿಸಿ ವಿಲಾಸವಚ್ಚಳಿಯದೆ ಪೂಜ್ಯತೆ ಒಡೆದಿರಲು. ನಾವು 1ನೇ ನುಡಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ಅಂದ್ರೆ ನಾವು ಭಾಳಷ್ಟು ಜನ ಹೇಳ್ತಾರೆ, ಇಲ್ಲರಿ ಕಾಶಿ ಒಳಗೆ ಸತ್ರ ಮೋಕ್ಷ ಆಗ್ತದ ಅಂತ ಕೆಲವು ಕಡೆ ಹೇಳತ್ತೀವಲ್ಲ. ಈಗ ಆ ವಿಚಾರಕ್ಕೆ ಹೇಳ್ತಾರೆ, ಅದು ಪುಣ್ಯದ ಸ್ಥಳ ಇರ್ಬೋದು, ಆದ್ರೆ ಆ ಒಂದು ಆಯಾ ಜಾಗದಲ್ಲಿ ಒಂದು ಪುಣ್ಯದ ಕ್ಷೇತ್ರ ಇರ್ತಾವೆ. ಈಗಾದರೂ ಕೂಡ ಅಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ಯಾಕೆ ಹೋಗೋಣ, ಯಾಕಿಲ್ಲ, ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಇಲ್ಲಿ ಕೂಡ ಆತನ ಒಲುಮೆ ಆಗ್ತದೆ. ಯಾರು? ಪರಮಾತ್ಮನ ಒಲುಮೆ ಆಗ್ತದೆ. ಕಾಶಿ ಕ್ಷೇತ್ರದಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ ಅವರು. ಒಬ್ಬ ಓರ್ವ ಜಾರ ವಿಪ್ರನು ಇದ್ದ. ಭಾಳ ಅವನು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ. ವಿಪ್ರ ಅಂದ್ರೆ ಆ ಬ್ರಾಹ್ಮಣ. ಈ ಶೆರೆಯನ್ನು ಮಾರುವಂಥ ಒಬ್ಬ ಪುರುಷನ ಪತ್ನಿಯಲ್ಲಿ, ಈ ಶೆರೆ ಮಾರ್ತಾರಲ್ಲ, ಆತನ ಒಬ್ಬ ಶೆರೆ ಮಾರುವಂಥ ಒಬ್ಬ ಪುರುಷನ ಪತ್ನಿಯಲ್ಲಿ ಆತ ಆಸಕ್ತನಾಗಿದ್ದ. ಆಕೆಯನ್ನು ಪ್ರೀತಿ ಮಾಡ್ತಿದ್ದ, ಆಸಕ್ತನಾಗಿದ್ದ. ಆಕೆ ಏನು ಮಾಡಿದರು? ಪತಿ ಇಲ್ಲದ ವೇಳೆ, ಗಂಡ ಇರದೇ ಇರುವಂಥ ಸಮಯದಲ್ಲಿ ಆತ ಆಕಿನ ಬಳಿ ಹೋಗ್ತಿದ್ದ. ಒಂದು ದಿವಸ ಆ ವಿಪ್ರನು ಅಂದರೆ ಬ್ರಾಹ್ಮಣ ಆಕೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಗೌಪ್ಯವಾಗಿ ಕುಳಿತು ಭಾಳಷ್ಟು ವಿನೋದದಿಂದ ಅವಳ ಸಂಗಡ ಮಾತನಾಡ್ತಾ ಇದ್ದ. ಒಂದು ಸಲ ಆತ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಆಕಿನ ಜೊತೆ ಮಾತಾಡ್ತಾ ಇದ್ದ. ಆ ಸಮಯದಲ್ಲಿ ಆಕಿನ ಗಂಡ ಹೊರಗೆ ಹೋಗಿದ್ನಲ್ಲ, ಶೆರೆ ಮಾರವ ಹೊರಗೆ ಹೋಗಿದ್ದ. ತಕ್ಷಣ ಮನೆಗೆ ಬರೋದು ಅಂದ್ಕೊಂಡು ಗಾಬರಿ ಆಗಿಬಿಟ್ಟೈತೆ. ಒಳಗೆ ಕೂತನು ಬೇರೆ ಆಕಿನ ಜೊತೆ ಮಾತಾಡ್ಕೊತ. ಅವಾಗ ಒಳಗೆ ಬಂದ ಗಂಡ ಆತ ಗಾಬರಿ ಆಗಿಬಿಡ್ತು. ಆಕೆಗೆ ಹೆಂಗೆ ಮಾಡೋದು? ಅವನಿಗೂ ಗಾಬರಿ ಆಗಿಬಿಡ್ತು. ಆ ವಿಟ ಪುರುಷನನ್ನು ಏನು ಮಾಡಿದಳು ಆಕೆ? ಈ ಸುರಭಾಂಡದಲ್ಲಿ ಅಡಗಿಸಿದಳು. ಅಂದ್ರೆ ಅವರು ಶೆರೆಯನ್ನು ಮಾಡ್ತಿದ್ರಲ್ಲ ಮನೆಯಲ್ಲಿ, ದೊಡ್ಡದೊಂದು ಆಂಡೆ ಥರ ಇತ್ತು ಅದು. ಅದರ ಇಟ್ಟು ಅದನ್ನು ಏನೇನು ಮಾಡಬೇಕಾಗ್ಯದೋ ಅದನ್ನು ಮಾಡ್ತಾಯಿದ್ರು. ಗಂಡ ಬರುವಂಥದ್ದು ಕಂಡು ಗಾಬರಿ ಆಗಿಬಿಟ್ಟು ಅವನನ್ನು ಆ ಭಾಂಡದಲ್ಲಿ, ಅಂದರೆ ಆ ಒಂದು ಸುರಭಾಂಡದಲ್ಲಿ ಕುಡಿಯುವಂಥ ಒಂದು ಇರ್ತದಲ್ಲ, ದೊಡ್ಡ ಹಾಂಡೆ ಥರ ಇರ್ತಲ್ಲ, ಅದ್ರಾಗ ಅವನ್ನ ಅಡಗಿಸ್ಬಿಟ್ಳು. ಆತ ಅಲ್ಲಿ ಏನಾಯಿತು ಅಂತಂದ್ರೆ, ಎಷ್ಟೊತ್ತು ಅಲ್ಲೇ ಕುಂದ್ರು ಅಂತೇಳಿ ಮ್ಯಾಲೆ ಮುಚ್ಚಿಬಿಟ್ಳು. ಗಂಡ ಬಂದಾನಂತ ಹೇಳ್ಬಿಟ್ಟು ಭಯ ಮಾಡ್ಕೊಂಡು ಮ್ಯಾಲೆ ಮುಚ್ಚಿಬಿಟ್ಳು. ಆತ ಸುಮಾರು ಹೊತ್ತು ಅಲ್ಲೇ ಕೂತ್ಕೊಂಡು ಉಸಿರುಗಟ್ಟಿ ಸತ್ತು ಹೋಗಿಬಿಟ್ಟ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಕಾಶಿಯಲ್ಲಿ ಮರಣ ಆದ್ರೆ
ಮೋಕ್ಷ ಆಗ್ತದೆ ಅನ್ನುವಂಥದ್ದು ಇದು ಕೆಲವೊಂದು ಏನು ಪುರಾಣದಲ್ಲಿ ಬರೆದಂಥದ್ದು. ಯಾಕಂದ್ರೆ ಸುರಭಾಂಡ ಲಿಂಗ ಅನ್ನುವಂಥ ಹೆಸರಿನಿಂದ ಇವಾಗಾದರೂ ಕೂಡ ಸುರಭಾಂಡ ಲಿಂಗ ಅಂತೇಳಿ ಪೂಜೆ ಮಾಡ್ತಾರಂತಲ್ಲಿ ಎಲ್ಲಿ ಕಾಶಿ ಒಳಗೆ. ಯಾಕಂದ್ರೆ ಈ ಒಂದು ಪುಣ್ಯ ದೇಶದಿಂದಲೂ ಕೂಡ ಶಿವನ ಒಂದು ಒಲುಮೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಸತ್ರು ಇಲ್ಲಿ ಸತ್ರು ಅಲ್ಲಿ ಮುಕ್ತಿ ಆಗ್ತದಂತಲ್ಲ, ಮುಕ್ತಿಗಳ ಬಗ್ಗೆ ಭಾಳ ಬರ್ಕೊಂಡು ಬಂದಿದ್ದಾರೆ. ಏನಂತ ಹೇಳಿದಾರ, ಈ ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಇದೆ, ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಅಂತ ಮುಕ್ತಿಗಳ ಬಗ್ಗೆ ಬರ್ಕೊಂಡು ಬಂದಾರೆ, ಗತಿಗಳ ಬಗ್ಗೆ. ನಮ್ಮ ಮುಕ್ತಿ ಅಂದ್ಗಳನ್ನೇ ಮತ್ತು ಈ ಜನನ ಮರಣದ ಮುಕ್ತಿ ಹಂಗಲ್ಲ, ಅದು ಸದಾಕಾಲ ಆನಂದವಾಗಿರುವಂಥದ್ದು ಇರಂಗಿಲ್ಲ. ಅದು ಇಲ್ಲಿ ಕೂಡ ಅಂಥ ಒಂದು ಸ್ಥಳದಲ್ಲಿ ಹೋಗಿದಾರಂತಂದ್ರೂ ಕೂಡ ಏನಾಗ್ತದೆ, ಪರಮಾತ್ಮನ ಒಂದು ಒಲುಮೆ ಆಗ್ತದ ಅಂತ ಹೇಳುವಂಥದ್ದು. ಹಂಗಾಗಿ ಈ ಪುಣ್ಯ ದೇಶದಿಂದಲೂ ಈಶ್ವರನ ಒಲುಮೆ ಆಗ್ತದಪ್ಪ ಅನ್ನುವಂಥದ್ದು. ಇವತ್ತಿಗೂ ಕೂಡ ಅಲ್ಲಿ ಸುರಭಾಂಡ ಅನ್ನುವಂಥ ಒಂದು ಲಿಂಗದಿಂದ ಪೂಜೆ ನಡೀತದಂತೆ ಕಾಶಿ ಒಳಗೆ. ಮತ್ತೀಗ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ನೀತಿಗೆಟ್ಟು ಹೀನ ಮಾನಿನಿಗೆ ಮೆಚ್ಚಿ ತನಗೆ ಸಂಜಾತ ಸುತೆಯರನೆ ರಮಿಸಿ ಸುಕುಮಾರನು ಪೂತ ಶಿವರಾತ್ರಿಯೋಳು ನೋಡಿ ಲಿಂಗದಂಗ್ರಿಯನ್ನು ಖ್ಯಾತ ಗಣನಾಥನಾಗಿ ಸುಖ ಮೀರುತ್ತಿರಲು ಅಂತ ಎರಡನೇ ಪದದಲ್ಲಿ ಹೇಳ್ತಾರೆ. ಪುಣ್ಯಕಾಲ, ಅದು ಪುಣ್ಯ ದೇಶ ಆಯಿತು. ಇದು ಕಾಲ ಏನಿತ್ತು ಅಂತಂದ್ರೆ, ಒಂದು ಸಿಂಧು ನದಿ ಅನ್ನುವಂಥದ್ದು ಆ ತೀರದಲ್ಲಿ ಒಂದು ಪಟ್ಟಣ ಇತ್ತು. ಯಾವುದು ಕುಬ್ಜಕ ಅಂತ ಹೇಳ್ತಾರೆ ಆ ಪಟ್ಟಣ. ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ, ಯಾರು ಪುರಂಜಯನ್ ಅಂತನ್ನುವಂಥ ಒಬ್ಬ ಬ್ರಾಹ್ಮಣ ಇದ್ದ. ಅದಕ್ಕೆ ಒಬ್ಬ ಮಂತ್ರಿ ಇದ್ದನು ನೋಡ್ರಿ, ಬ್ರಾಹ್ಮಣ ಅನ್ನೋದು ಮಂತ್ರಿ ಇದ್ದ. ಮಂತ್ರಿಯು ಮಗನಾದಂತಹ ಸುಕುಮಾರ, ಆ ಮಂತ್ರಿಯ ಮಗ ಸುಕುಮಾರ ಅನ್ನುವಂಥದ್ದಿದ್ದ. ಆ ಮಂತ್ರಿ ಮಗ ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ. ಇವನು ಕೆಟ್ಟ ಕೆಲಸಗಳನ್ನು ಮಾಡಿ ಈ ರಾಜನಾದಂಥವನು ಆತನನ್ನು ಈ ದೇಶಾಂತರಕ್ಕೆ ಗಡೀಪಾರು ಮಾಡಿಬಿಟ್ಟ, ಕಳಿಸ್ಬಿಟ್ಟನು ನೋಡ್ರಿ. ಅಲ್ಲಿ ಇಟ್ಕೊಳ್ಳಿಲ್ಲ ಈತ ಏನು ಮಾಡಿದ, ಮಂತ್ರಿ ಮಗ ಹಲವಾರು ರೀತಿಯ ಒಂದು ಹೆಣ್ಣುಮಕ್ಕಳಿಗೆ ಆಗಲಿ ಕೆಲವೊಂದು ನೀಚ ಕೃತ್ಯಗಳನ್ನು ಮಾಡ್ತಾ ಕಡೆಗೆ ತನ್ನ ಒಂದು ರೂಪವತಿಯಾದಂಥ ಒಬ್ಬ ಹೆಂಗಸಿನ ಕನಿಷ್ಠ ಒಂದು ಇದರಲ್ಲಿರುವಂಥ ಒಂದು ಹೆಂಗಸಿನ ಒಂದು ಸವಾಸ ಮಾಡಿ ಅವಳನ್ನು ಮೋಹಿಸಿ ಅಲ್ಲೇ ಇರ್ಲಿಕ್ಕೆ ಶುರು ಮಾಡಿದವ. ಕೆಲವು ಕಾಲದ ಮೇಲೆ ಆಕೆ ಕೂಡ ಸತ್ತೋದಾಗ ಅವಳಿಂದ ಹುಟ್ಟಿದಂಥ ಮಕ್ಕಳಿಗೆ ಕೂಡ ಆತ ಏನಂದ್ರೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಅದಕ್ಕೆ ತನ್ನ ಕಳ್ಳತನ ಮೊದಲಾದಗಳಿಂದ ಭಾಳಷ್ಟು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಒಂದು ದಿವಸ ತನ್ನ ಮಕ್ಕಳಿಗೆ ಕೂಡ ಭಾಳ ಹಿಂಸೆ ಕೊಟ್ಟಾತ. ಆಮೇಲೆ ಕುಡಿಯೋದು, ಸುರಪಾನ ಮಾಡುವಂಥದ್ದು, ಮತ್ತು ಕೆಲವು ಸಲ ತನ್ನ ಸ್ತ್ರೀಯರಿಗೆ ಹೂಗಳನ್ನು ತರೋದಕ್ಕಾಗಿ ತೋಟಕ್ಕೆ ಹೋಗಿದ್ದಾತ. ತನ್ನ ಸ್ತ್ರೀಯರಿಗೆ ಹೂಗಳನ್ನು ತರೋಕೆ ತೋಟಕ್ಕೆ ಹೋದ. ಅವತ್ತಿನ ದಿವಸ ಏನಿತ್ತು, ಶಿವರಾತ್ರಿ ಇತ್ತು. ಅವತ್ತಿನ ದಿವಸ ಹೂ ತರಕ್ಕೆ ತೋಟಕ್ಕೆ ಹೋಗ್ಯಾನ, ಶಿವರಾತ್ರಿ ಇತ್ತು. ಅನೇಕ ಜನರು ಕೂಡ್ಕೊಂಡು ಶಿವನ ಲಿಂಗವನ್ನು ಪೂಜೆ ಮಾಡ್ತಾಯಿದ್ರು. ಗುಡಿಯಾಗ ಶಿವರಾತ್ರಿ ದಿವಸ ಅಂದ್ರೆ ಮುಂಜಾನೆಯಿಂದ ಸಂಜೆ ತನಕ ಪೂಜೆ ನಡೆದಿರ್ತಾವಲ್ಲ, ಆವಾಗ ಏನು ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಅದನ್ನು ನೋಡಿ ಭಾಳಷ್ಟು ಸಂತೋಷದಿಂದ ಬರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡದ ತಗ್ಗಿತ್ತು, ನೋಡಲಿಲ್ಲ ನೋಡ್ರಿ. ತಗ್ಗು ನೋಡಲಿಲ್ಲ. ಆ ತಗ್ಗಿನಲ್ಲಿ ಬಿದ್ದನು ಹೊಡೆತಕ್ಕೆ ಸಿಕ್ಕಾಪಟ್ಟೆ ಅದು ಏನು ಪೆಟ್ಟಾಗಿಬಿಡ್ತು. ಆ ಪೆಟ್ಟಿನಲ್ಲಿ ಅಲ್ಲೇ ಆ ಪ್ರಾಣವನ್ನು ಬಿಟ್ಟ. ಶಿವರಾತ್ರಿ ದಿವಸ ಶಿವನ ಲಿಂಗದ ದರ್ಶನವನ್ನು ಮಾಡಿಕೊಂಡು ಪ್ರಾಣ, ಯಾಕಂದರೆ ಶಿವನ ನೋಡಿ ಖುಷಿಯಿಂದ ಅವ್ರ ಪೂಜೆ, ಹೆಣ್ಮಕ್ಳು ಪೂಜೆ ಮಾಡೋದನ್ನು ನೋಡಿ, ಶಿವನ ಅಲಂಕಾರವನ್ನು ನೋಡಿ ಖುಷಿಯಿಂದ ಅದು ಬರಬೇಕಾದಾಗ ಅಲ್ಲಿ ತಗ್ಗಿನಲ್ಲಿ ಬಿದ್ದು ಸತ್ತ. ಆ ಪ್ರಾಣ ಬಿಟ್ಟದ್ರಿಂದ ಅವನಿಗೆಲ್ಲ, ಯಾಕಂದ್ರೆ ಬರಬೇಕಾದಾಗ ಶಿವಲಿಂಗನ ದರ್ಶನ ಮಾಡಿಕೊಂಡು ಪ್ರಾಣ ಬಿಟ್ಟದಕ್ಕಾಗಿ ಅವನ ಪಾಪ ಎಲ್ಲವೂ ಮನ್ನಿಸಿ ಅದು ಗಣಪದಿವಿಯನ್ನು ಕೊಟ್ಟು ಸುಖದಿಂದ ಇರಿಸಿದ. ಈ ರೀತಿ ಪುಣ್ಯಕಾಲದಿಂದ ಪರಮಾತ್ಮನ ಒಲುಮೆ ಆಗ್ತದೆ ಅಂತ ಹೇಳ್ತಾರೆ. ಶಿವರಾತ್ರಿ ದಿವಸ ಪುಣ್ಯದ ದಿವಸ ಅಂತ ಯಾಕೆ ಹೇಳ್ತಾರೆ ಅಂದರೆ, ಆ ರೀತಿಯಿಂದ ಕೂಡ ಪುಣ್ಯದ ಒಂದು ಪಾಪಗಳು ನಿವೃತ್ತಿ ಆಗ್ತಾವೆ, ಪರಮಾತ್ಮನ ಒಲುಮೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಮತ್ತೀಗ ಮೂರನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ವಸ್ತುವಿನಿಂದ ಕೂಡ ಪರಮಾತ್ಮನ ಒಲುಮೆ ಆಗ್ತದೆ ಅಂತ ಹೇಳ್ತಾರೆ. ಎಂಥ ವಸ್ತು, ಹೆಂಗ್ರಿ ಅದು ಅಂದಾಗ ಅವ್ರು ಹೇಳ್ತಾರೆ, ಅಡವಿಯೊಳಗೆ ಬಿದ್ದ ಕಡುಪಾಪಿ ಶಬರನ ಸುಡುಗಾಡ ಬೂದಿಗಾಲ ಶುನಿ ಪಣಿದುಳಿಯೇ ತಡೆಯದವನು ಶಂಭುಲಿಂಗದ ಕರುಣದಿಂದೆ ಪಡೆದು ಬಿಡದೆ ಮುಕ್ತಿ ವನಿತೆ ಗೂಡಿರಲು ಅಂತ ಹೇಳ್ತಾರೆ. ಒಬ್ಬನೊಬ್ಬ ನೋಡ್ರಿ, ಅಡವಿಯೊಳಗೆ ಬಿದ್ದ ಕಡು ಪಾಪಿ
ಶಬರ ಅಂದ್ರೆ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಒಂದು ದಿವಸ ಏನು ಮಾಡ್ಯದ, ಬೇಡರತ ತನ್ನ ನಾಯಿಯನ್ನು ಕರ್ಕೊಂಡು ಬೇಟೆ ಹಡಕ್ಕೆ ಅರಣ್ಯಕ್ಕೆ ಹೋದತ. ಆ ಕಾಲದಾಗ ಅವನಿಗೆ ಎಷ್ಟು ತಿರುಗಾಡಿದ್ರು ಕೂಡ ಹುಡುಕ್ತಾನ ಬೇಟೆನೇ ಸಿಗಲಿಲ್ಲ ಆತಗೆ. ಅವನಿಗೆ ಎಷ್ಟು ತಿರುಗಾಡಿದ್ರು ಕೂಡ ಇಡೀ ದಿವಸ ತಿರುಗಾಡ್ತಾನ. ಆದ್ರೆ ಆತಗೆ ಏನಾಗ್ತದ, ಭಾಳಷ್ಟು ಕಷ್ಟ ಆಗ್ತದ. ಅದರಿಂದ ಜ್ವರ ಬಂದುಬಿಟ್ಟು ಆತಗೆ, ಏನು ಬೇಟೆಗೆ ಹೋಗಿರ್ತಾನಲ್ಲ ಬೇಡರತ, ಆತಗೆ ಜ್ವರ ಭಾಳ ಬಂದು ಆತಗೆ ಬ್ಯಾಸೊತ್ತು ಒಂದು ಗಿಡದ ಅಡಿಯಲ್ಲಿ ಮಲಗಿಬಿಟ್ಟು ನೋಡ್ರತ. ಅವನ ನಾಯಿ ಆತನ ಸಮೀಪ ಸುತ್ತರಿತಿತ್ತು. ಆ ನಾಯಿ ಏನು ಮಾಡಿತ್ತು, ಆತನ ಸಮೀಪ ಅಲ್ಲಿ ಸಮೀಪ ಒಂದು ಸುಡುಗಾಡಿತ್ತು. ಅಲ್ಲಿ ಅವನಲ್ಲಿ ಕೂತ್ಕೊಂಡಿದ್ದ, ಗಿಡದ ಕೆಳಗೆ ಕೂತ್ಕೊಂಡಿದ್ದ, ಸಾಕಾಗಿಬಿಟ್ಟು ಅದು ಏನು ಮಾಡಿತು ಅಂತಂದ್ರೆ ಆ ಸುಡುಗಾಡದಲ್ಲಿ ತಿರುಗಾಡಿ ತನ್ನ ಯಜಮಾನನ ಹುಡ್ಕೊಂತ ಅಲ್ಲಿಗೆ ಬಂತದು. ಅದಕ್ಕೆ ಯಜಮಾನನ ನೋಡಿ ಮಲಗಿದಾನ, ಈತನ ಎಚ್ಚರಗೊಳಿಸ್ಬೇಕಂತೇಳಿ ತನ್ನ ಸಂಘ ಏನು ಸುಡುಗಾಡ ಅದಲ್ಲಿ ತಿರುಗಾಡಿದ್ನಲ್ಲ ಅದು ಯಾಕಂದ್ರೆ ಅಲ್ಲಿ ಏನಂತಂದ್ರೆ ಅದೆಲ್ಲ ತಿರುಗಾಡಿದ್ದು ಎಲ್ಲರೂ ಒಂದು ಚಿತಾಭಸ್ಮ ಅಲ್ಲಿ ಎಲ್ಲ ಬಿದ್ದಿತ್ತು. ಅದ್ರಾಗ ಅದು ತಿರುಗಾಡಿ ಬಂದಿತ್ತು. ಅದು ತಿರುಗಾಡಿ ಬಂದ್ಕೇಸಿ ಆತನ ಕಾಲಿಗೆ ಅದು ನಾಯಿ ಕಾಲಿಗೆ ಎತ್ತಿತ್ತಲ್ಲ, ಅದು ಎಬ್ಬಿಸ್ಬೇಕಂತೇಳಿ ಹಿಂಗೆ ಮಾಡ್ತದ. ಆತನ ಚಿತಾಭಸ್ಮ ಆ ವ್ಯಕ್ತಿಯ ಏನು ಬೇಡರತ ಇದ್ದನಲ್ಲ ಆ ವ್ಯಕ್ತಿಗೆ ಹಿಂಗೆ ಎಬ್ಬಿಸ್ಬೇಕಂತ ಹೋದ್ರೆ ಆ ಕಾಲಿನಲ್ಲಿರುವಂಥ ಭಸ್ಮ, ಚಿತಾಭಸ್ಮ ಅವನ ಹಣಿಗೆ ಹಚ್ಚಂಗಾಯ್ತು ನೋಡ್ರಿ. ಅದು ಯಾವಾಗ ಹಣಿಗೆ ಹತ್ತಿದಂಗೆ ಆಯಿತು ಆ ಕಾಲದಲ್ಲಿ ಅವನಿಗೆ, ಯಾಕಂತಂದ್ರೆ ಆ ಚಿತಾಭಸ್ಮ ಅವನಿಗೆ ಹಣಿಗೆ ಹತ್ತಿತ್ತು. ಅದಕ್ಕೆ ಸಿಕ್ಕಾಪಟ್ಟೆ ಜ್ವರ ಇದ್ದು, ಭಾಳಷ್ಟು ಜ್ವರ ಇದ್ದು ಕೊನೆಗೆ ಏನಾಗ್ತದೆ, ಅದೇ ಕಾಲದಲ್ಲಿ ಅದಕ್ಕೆ ಜ್ವರ ವಿಪರೀತ ಆಗಿಬಿಟ್ಟು ಅದು ಏನಾಗ್ತದೆ, ಅಲ್ಲೇ ಪ್ರಾಣ ಬಿಡ್ತಾನತ್ತ. ಕಾಲಕ್ಕನುಸಾರವಾಗಿ ಯಮದೂತರು ಬಂದರು. ಕಾಲಕ್ಕನುಸಾರವಾಗಿ ಯಮದೂತರು ಬಂದು ಆತನ ಹಣೆಯ ಮೇಲೆ ವಿಭೂತಿ ಏನು ಚಿತಾಭಸ್ಮ ಐತಲ್ಲ ಅದು ಮೇಲೆ ಇರ್ತಕ್ಕಂಥ ಚಿತಾಭಸ್ಮವನ್ನು ನೋಡಿ ಶಿವನ ಚಿನ್ನವಾದ ವಿಭೂತಿಯನ್ನು ನೋಡ್ರಿ. ಅದಕ್ಕೆ ನೋಡ್ರಿ ಎಂತೆಂಥ ಒಂದು ವಿಚಾರಗಳನ್ನು ಹೇಳ್ತಾರೆ ಅವರು. ಶಿವನ ಚಿನ್ನವಾದಂಥ ಈ ವಿಭೂತಿಯನ್ನು ನೋಡಿ ಅವನನ್ನು ಮುಟ್ಟದೇವಾದ್ರಂತ ನೋಡ್ರಿ. ಕಿದು ನೋಡ್ರಿ ಹೆಂಗೈತೆ, ಬರೀ ಹಣಿ ಮೇಲೆ ವಿಭೂತಿ ಇದ್ರೇ ಮುಟ್ಟಲಾತವಾದಂಥ ಯಮಧರ್ಮ ಅಂತಂದಾಗ ಇನ್ನು ಇದನ್ನು ಸ್ಮರಣೆನೇ ಮಾಡ್ತಾ ಹೋದ್ರೆ ಏಟ್ರಿ ಕೈ ಮುಕ್ಕೊಂಡು ನಿಲ್ತಾನವ್ರಿಗೆ. ಶಿವನ ಸ್ಮರಣೆನೇ ಮಾಡ್ಕೊತ ಹೋದ್ರೆ ಎಷ್ಟು ಅದ್ಭುತವಾದಂಥದ್ದು ನೋಡ್ರಿ. ಇನ್ನು ಮುಕ್ತನಾಗಿಲ್ಲ ಇವರು ಕೆಳಗೆ. ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ, ಎಟ್ಲೀಸ್ಟ್ ಕಿಂತವರ ಮಾಡ್ಕೊಂಡು ಸಾಯಿರಿ, ಮುಂದೆ ಸ್ವಲ್ಪರ ಇರ್ತದೆ ನಿಮ್ಗೆ ಅಂತಾರವರು. ಎಷ್ಟು ಅದ್ಭುತ ನೋಡ್ರಿ. ಇನ್ನೇನು ಅವ್ರು ಮುಕ್ತಿಗೆ ಹೋಗಿಲ್ಲ, ಅವ್ರು ಮುಂದಕ್ಕೆ ಹೋಗಿಲ್ಲ. ಕೆಳಗಿನದ್ರಾಗ ಇದ್ದವರಿಗೆ ಇಷ್ಟೆಲ್ಲ ಭಗವಂತ ಇಂಥ ಫಲಗಳು ಕೊಡ್ತಾನಂದ್ರೆ ಎಷ್ಟಿರ್ಬೋದು ಇದ್ರಾಗ ಲಾಭ. ಅದಕ್ಕೆ ಶಿವನ ಚಿನ್ನವಾದಂಥ ವಿಭೂತಿಯನ್ನು ನೋಡಿ ಅವನನ್ನು ಮುಟ್ಟದೆ ಹೊರಟು ಹೋದನಂತ ಯಮಧರ್ಮ ನೋಡ್ರಿ. ಆನಂತರ ಶಿವದೂತರು ಬಂದರು. ಅದಕ್ಕೆ ಹಣೆ ಮೇಲೆ ವಿಭೂತಿ ಇದ್ದಾಗ ಯಾರು ಬರ್ತಾರೆ, ಯಮಧರ್ಮ ಬರ್ತಾನ. ಯಪ್ಪ ಶಿವನ ಭಕ್ತರದಾರಪ್ಪ ಅಂತಾನೆ ಅವಾಗ ಯಾರು ಬಂದ್ರು, ಅವಾಗ ಶಿವದೂತರು ಬಂದರು. ಅವರು ಶಿವದೂತರು ಬಂದ್ರಂತ ಬಂದು ಅವನನ್ನು ಶಿವಲೋಕಕ್ಕೆ ಕರ್ಕೊಂಡು ಹೋದ್ರಂತ ನೋಡ್ರಿ. ಶಿವಲೋಕಕ್ಕೆ ಕರ್ಕೊಂಡು ಹೋಗಿ ಆಗ ಶಿವನು ಅವನು ಮಾಡಿದ ಪಾಪಗಳನ್ನೆಲ್ಲ ನಿವೃತ್ತಿ ಮಾಡಿದ. ಕೊನೆಗಾಲದಲ್ಲಿ ಆ ವಿಭೂತಿ ಹಣೆ ಮೇಲೆ ಇದ್ದದಕ್ಕೆ ಆತನ ಎಲ್ಲ ಪಾಪಗಳಿಂದ ಅವನಿಗೆ ಗಣಪದಿಯನ್ನು ಕೊಡುವಂತಾದ ಪರಮಾತ್ಮ. ಅದಕ್ಕೆ ಈ ಬೇಡನ ಭಸ್ಮವನ್ನು ಮರಣಕಾಲದಲ್ಲಿ ಹಚ್ಬೇಕಂತ ಹಚ್ಬೇಕಂತ ಹಚ್ಚಿಲ್ಲ. ಆದರೆ ಅಕಸ್ಮಾತ್ ಆ ನಾಯಿ ಅವನನ್ನು ಎಬ್ಬಿಸೋದ್ರ ಸಲುವಾಗಿ ಕಾಲಿಲ್ಲ ಹಿಂಗೆ ಮಾಡಿತು. ಕಾಲಿಗೆ ಅದು ಬೂದಿ ಎತ್ತದ, ಚಿತಾಭಸ್ಮ ಎತ್ತದ, ಅದು ಹಣಿಗೆ ಹತ್ತಿತ್ತದ ಅಷ್ಟೇ. ಅದಕ್ಕೆ ಚಿತಾಭಸ್ಮ ಹಣಿಗೆ ಹತ್ತಿತ್ತು. ಇಷ್ಟರಿಂದಲೇ ಶಿವನಿಗೆ ಖುಷಿಯಾಗಿಬಿಡ್ತು, ಸಂತುಷ್ಟನಾಗಿ ಅದು ಗಣಪದವಿಯನ್ನು ಕೊಟ್ಬಿಟ್ಟ. ಅಂದಮೇಲೆ ಭಕ್ತಿಯಿಂದ ಮಾಡಿದ್ರೆ ಏಟು ಸಿಗ್ತಾವ್ರಿ ಫಲಗಳು ನಮಗೆ. ಈ ಭಕ್ತಿಯಿಂದ ಕೂಡ್ಕೊಂಡು ಶಿವನ ನಾಮಸ್ಮರಣೆ ಮಾಡ್ತಾ ಹೋದ್ರೆ ಮಾಡ್ತಾ ಹಣೆಗೆ ಶಿವನ ಚಿನ್ನವಾದಂಥ ಭಸ್ಮವನ್ನು ಹಚ್ಚಿದ್ದೇ ಆದ್ರೆ ನಮ್ಮ ಪಾಪಗಳೆಲ್ಲ ನಿವೃತ್ತಿ ಮಾಡಿ ನಮಗೂ ಗಣಪದವಿಯನ್ನು ಕೊಡ್ತಾನಂತಂದ್ರೆ ಯಾವ ಸಂಶಯಗಳಿಲ್ಲ ಅಂತಾರೆ ಅವರು. ಸಂಶಯ ಮಾಡ್ಕೊಂಡಿಗೆ ಮತ್ತೆ ಸಂಶಯ ಇಲ್ಲ.
ಯಾವಾಗ ನಾವು ತಿಳ್ಕೊಂಡು ಶಿವನ ಸ್ಮರಣೆ ಮಾಡಿಕೊಂಡು ಆ ವಿಭೂತಿಯನ್ನು ಹಣೆಯ ಮೇಲೆ ಹಚ್ಕೊಂಡ್ರೆ ನಮಗೆ ಪರಮಾತ್ಮನ ಒಲುಮೆ ಆಗ್ತದೆ, ಏನು ಪಾಪದ ಕರ್ಮಗಳೆಲ್ಲ ನಿವೃತ್ತಿ ಆಗ್ತದೆ, ಮತ್ತು ನಮಗೆ ಗಣಪದವಿಯನ್ನು ಕೊಡ್ತಾನಂದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಈ ರೀತಿ ಪರಮಾತ್ಮ ಪುಣ್ಯ ವಸ್ತುಗಳಿಂದ ಕೂಡ ಒಲಿತಾನಪ್ಪ ಅಂತ ಹೇಳ್ತಾರೆ ನೋಡ್ರಿ. ಈ ರೀತಿ ಒಲಿತಾನೆ. ಇನ್ನು ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಲ್ಲಿ ಪರಮಾತ್ಮನು ತನಗೆ ಈ ಭಕ್ತಿ ಅನ್ನುವಂಥದ್ದು ಭಾಳ ದೊಡ್ಡದು. ಈಗ ನಾವು ಆಡಂಬರವಾಗಿ ನಾವು ಅದು ಹೂ ಇಡಬೇಕು, ಹಣ್ಣು ಇಡಬೇಕು, ಬಾಹ್ಯದಲ್ಲಿ ಭಾಳಷ್ಟು ಭಕ್ತಿ ಮಾಡ್ತೀವಿ. ಒಂದು ಸಣ್ಣ ದೃಷ್ಟಾಂತ ನನಗೆ ನೆನಪು ಬರ್ತದೆ. ಒಬ್ಬ ಪಟ್ಟಣದಾಗಿದ್ದಂಥ ವ್ಯಕ್ತಿ ಒಂದು ದ್ವೀಪಕ್ಕೆ ಹೋದ. ಯಾಕಂದ್ರೆ ಆ ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲರ ಇಷ್ಟು ರೊಕ್ಕ ಬೇಡ್ತಾನೆ ಅಂದು ದೇವರು, ಅದಕ್ಕೆ ಹೂವನ್ನು ಬೇಡುವುದಿಲ್ಲ, ಹಣ್ಣನ್ನು ಕೇಳುವುದಿಲ್ಲ, ಹೊಗಳಿಕೆವಿ ಎಂದು ಬಯಸಲ್ಲ, ಆ ನೀಲಕಂಠ ಹಣ್ಣಾದ ಮನವ ಕಂಡು ಅಲ್ಲೇ ನಿಲ್ಲುತ್ತಾನೆ ಅಂತ ಹೇಳ್ತಾರೆ ಅವರು. ನಿನಗೆ ಇಷ್ಟು ರೊಕ್ಕ ಹಾಕಿ ನಾನು ಪೂಜೆ ಮಾಡನ್ನಂಗಿಲ್ಲ, ಇಷ್ಟು ಹೂವು ಹಾಕನ್ನಂಗಿಲ್ಲ, ಇಷ್ಟು ಹಣ್ಣುಗಳು ಇಡ್ರಿ ಅನ್ನಂಗಿಲ್ಲ, ಏನು ಬಯಸಂಗ್ಲತ್ತ ನಿಂದು, ಆದರೆ ನೀನು ಶುದ್ಧವಾದ ಮನಸ್ಸನ್ನು ಬಯಸ್ತಾನತ್ತ. ಅದಕ್ಕೆ ಒಬ್ಬ ಪಟ್ಟಣದಾಗಿದ್ದಂಥ ವ್ಯಕ್ತಿ ಏನು ಮಾಡಿದ, ಒಂದು ಸಲ ದ್ವೀಪಕ್ಕೆ ಹೋಗ್ಬೇಕಂತ ಹೋದ. ದ್ವೀಪ ಅಂದರೆ ಎಂಥದಂದ್ರೆ ಈ ಸಮುದ್ರ ಮಧ್ಯದಲ್ಲಿ ಸ್ವಲ್ಪ ಭೂಮಿ ಇರ್ತದೆ, ಅಲ್ಲಿ ಒಂದು ಊರು ಇರ್ತಾವೆ ನಡುಗಡ್ಡೆ. ಆ ಸಮುದ್ರದ ಮಧ್ಯೆ ಒಂದು ಸ್ವಲ್ಪ ಜಾಗ ಇರ್ತದಲ್ಲ, ಅಲ್ಲಿ ಊರು ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೆ ದ್ವೀಪ ಅಂತ ಹೇಳ್ತಾರೆ. ಅದು ಆ ದ್ವೀಪಕ್ಕೆ ಹೋಗ್ಬೇಕಂತ ಸಣ್ಣ ಊರದು. ಆ ದ್ವೀಪಕ್ಕಂತ ಹೋದ. ಪಾಪ ಮುಗ್ಧ ಜನರಿದ್ದರು, ತಮ್ಮದೇ ರೀತಿಯಲ್ಲಿ ಭಕ್ತಿ ಮಾಡ್ತಿದ್ರು ಅವರು. ತಮ್ಮ ರೀತಿಯಲ್ಲಿ ತಮ್ಮ ಶೈಲಿಯಲ್ಲಿ ಭಕ್ತಿ ಮಾಡ್ತಿದ್ರು, ಶಿವನ ಭಕ್ತಿ. ಈ ವ್ಯಕ್ತಿ ಪಟ್ಟಣದಿಂದ ಹೋದ. ನೀವು ಈ ಥರ ಯಾಕೆ ಭಕ್ತಿ ಮಾಡ್ತೀರಿ, ಇವೆಲ್ಲ ಭಕ್ತಿ ಬಿಡ್ರಿ, ನಾ ಹೇಳಿದಂಥ ಭಕ್ತಿ ಮಾಡ್ರಿ ಅಂತ ಕೆಲವು ಭಕ್ತಿದ ವಿಚಾರಗಳನ್ನು ಹೇಳಿ, ಶ್ಲೋಕಗಳನ್ನು ಹೇಳಿ, ಏನೇನೋ ಮಾಡಿ ಈ ಥರ ಪೂಜೆ ಮಾಡಿರಿ, ಹಿಂಗೆ ಮಾಡಿರಿ, ಈ ಶ್ಲೋಕಗಳನ್ನು ಹೇಳಿರಿ ಅಂತ ಕಲಿಸಿದವ್ರಿಗೆ. ಕಲಿಸಿದಗಳನ್ನೇ ಪಾಪ ಅವರು ಆಯಿತು ಅಂತ ಒಪ್ಕೊಂಡು ಒಂದು 4 ಶ್ಲೋಕಗಳನ್ನು ಸ್ವಲ್ಪ ಕಲ್ತ್ರು. ಇದಕ್ಕೆ ಒಂದು 3-4 ದಿವಸ ಆಗಿತ್ತು. ಒಂದು ಸ್ವಲ್ಪ ದಿವಸ ಆಯ್ತು, ನಾನಿನ್ನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಅಡಗದಲ್ಲಿ ಬಂದ. ಊರಿಗೆ ಹೋಗ್ತೀನಿ ಅಂತ ಆ ಸಮುದ್ರದ ದಡಕ್ಕೆ ಬಂದ. ಅಡಗದಾಗ ಕೂತ್ಕೊಂಡು ಸ್ವಲ್ಪ ಮೆಲ್ಲ ಅಷ್ಟು ದೂರ ಹೋಗಿದ್ದ. ಇವರಿಗೇನಾಯಿತು, ಆ ಶ್ಲೋಕನೇ ಮರ್ತೋಯ್ತವ್ರಿ. ಏನು ಮಾಡೋದು, ಶ್ಲೋಕ ಏನೋ ಹೇಳಿದ್ರಲ್ಲ, ನಮಗೆ ಮರ್ತೇ ಹೋಯ್ತಲ್ಲ ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಇಲ್ಲ ಆ ವ್ಯಕ್ತಿಗೆ ಇನ್ನೊಂದು ಸಲ ಕೇಳೋಣ, ಆ ಶ್ಲೋಕ ಏನಂತ ಕೇಳೋಣ ನಡ್ರಿ ಅಂತೇಳ್ಬಿಟ್ಟು ಓಸು ಸೇರಿಕೊಂಡು ಅವತ್ತು ಅಡಗ ಸಮುದ್ರದಾಗ ಅಲ್ಲಿ ಹೋಗಕತ್ತಿದ್ದು ದೂರ. ಇವ್ರು ನೋಡಿದ್ರು, ಅಡಗ ಎಲ್ಲ ಪಡಗಿಲ್ಲ, ನೀರಿನ ಮೇಲೆ ನಡೆಯೋಕ್ಕೆ ಶುರು ಮಾಡಿದ್ರು ಅಂತ ನೋಡಿ. ಭಗವಂತನ ನೆನೆಸ್ಕೊಂಡ್ರೆ ನೀರಿನ ಮೇಲೆ ನಡೆಯೋಕ್ಕೆ ಶುರು ಮಾಡಿದಗಳೇ ಅವ ದೂರಿಂದ ನೋಡಕತ್ತಾನ. ಇವು ಅಡಗದಾಗ ಹೊಂಟಾನ, ಅವ್ರು ನೀರಿನ ಮೇಲೆ ಬರೋಕತ್ತಾರ. ಅದನ್ನ ನೋಡಿ ಗಾಬರಿ ಆಗಿಬಿಟ್ಟತ. ಅರೇ ಏನು ಶಕ್ತಿ ಅದು ಇವ್ರ ಹತ್ರ. ನಾನು ಇಷ್ಟೆಲ್ಲ ಶ್ಲೋಕ ಹೇಳಿದೆ, ಪೂಜೆ ಮಾಡಿದೆ, ಆ ಪೂಜೆ ಈ ಪೂಜೆ ಹಲಸು ಪೂಜೆಗಳನ್ನು ಮಾಡ್ತೀವಿ, ಆದ್ರೆ ನೀರಿನ ಮೇಲೆ ಕಾಲಿಟ್ಟು ನಾವು ಮುಳುಗೆ ಹೋಗ್ತೀವಿ, ನಡೆಯಕ್ಕೆ ಬರೋವಲ್ದು ನನಗೆ. ಅಂಥದ್ರಾಗ ಇವ್ರು ನೀರಿನ ಮೇಲೆ ನಡ್ಕೊತ ಬರ್ತಾರೆ, ಎಂಥ ಶಕ್ತಿ ಇರ್ಬೋದು ಅಂದ. ಬಡ ಬಂದರು, ಅಡಗತ್ತನ ಬಂದರು, ನಡ್ಕೊಂಡು ನೀರಾಗ ನಡ್ಕೊತ ಬಂದರು. ನೀವು ನಿನ್ನೆ ಹೇಳಿದ್ರಲ್ಲ ಅದು ಶ್ಲೋಕ ನಾವು ಮರ್ತು ಬಿಟ್ಟಿವಿ ಗುರುಗಳೇ, ನೀವು ಇನ್ನೊಂದು ಸಲ ತಿಳಿಸ್ರಿ ಅಂದ್ರೆ ಅವರು. ಅಂದಾಗ ಅಪ್ಪ ನೀವು ದೊಡ್ಡವರದಿರಪ್ಪ, ನಾ ಯಾವ ಶ್ಲೋಕ ಹೇಳಿ, ನಾನು ಹೇಳಿದ್ಕಿಂತ ನೀವು ಭಾಳ ದೊಡ್ಡವರದಿರಿ, ನಿಮ್ಮ ಭಕ್ತಿ ಭಾಳ ದೊಡ್ಡದದ. ಯಾವುದಕ್ಕೆ ಮೆಚ್ಚತಾನ, ನಿಮ್ಮ ಶುದ್ಧವಾದ ಅಂತಃಕರಣಕ್ಕೆ ಮೆಚ್ಚತಾನ ಭಗವಂತ. ನನಗೆ ಸಮುದ್ರದಲ್ಲಿ ನಡೆಯೋಕ್ಕಾಗಲಿಲ್ಲ, ನೀವು ನಡಿತೀರಿ ಅಂದರೆ ನೀವು ಎಷ್ಟು ಭಕ್ತಿವಂತರದಿರಿ, ನೀವೇನು ಭಕ್ತಿ ಮಾಡ್ತೀರಿ ಮಾಡ್ರಪ್ಪ, ನಾನೇ ನಿಮಗೂ ಕೈ ಮುಗಿತೀನಿ ಅನ್ನೋದು ನೋಡ್ರಿ. ಅದಕ್ಕೆ ಭಕ್ತಿ ಅನ್ನುವಂಥದ್ದು ಹಂಗೆ ನಿಜ ಭಕ್ತಿ. ಆ ರೀತಿ ಇಲ್ಲಿ ಕೂಡ ನಿನ್ನ ಶುದ್ಧವಾದಂಥ ಭಾವಕ್ಕೆ ಆತ ಮೆಚ್ಚುತ್ತಾನ, ಈ ರೀತಿ ಕೂಡ ಮೆಚ್ಚುತ್ತಾನತ. ಅದಕ್ಕೆ ಇಂಥ ಒಂದು ಪರಮಾತ್ಮ ನೋಡ್ರಿ, ಬರೀ ಏನು ಇಷ್ಟೆಲ್ಲ ಗೊತ್ತಿದ್ಕೊಂಡು ಭಕ್ತಿ ಮಾಡಿದ್ರೆ ಇನ್ನೇನೇ ಫಲ ಕೊಡ್ತಾನೆ. ಏನು ಗೊತ್ತಿರಲಾರ್ದೇ ಇವ್ರು ಮಾಡಿದಂಥದಕ್ಕೆ ಇಷ್ಟು ಫಲಗಳು ಸಿಕ್ಕವೆ. ಇದು ಹೇಳುವಂಥ ಉದ್ದೇಶ ಏನಂದ್ರೆ ಅವ್ರಿಗೇನು ಗೊತ್ತೇ ಇಲ್ಲ. ಅಲ್ಲಿ ಆತ ಏನಂತಾರೆ, ಮೊದಲ ಸುರಭಾಂಡ ಅಲ್ಲಿ ಓದೋದು, ಆತಗೂ ದೇಶದೊಳಗೆ ಇಂಥಲ್ಲಿ ಸಾಯ್ಬೇಕಂತ ಆತನು ಏನು ಅಂದ್ಕೊಂಡಿಲ್ಲ. ಆದರೂ ಕೂಡ ಅಲ್ಲಿ ಬಿಟ್ಟದಕ್ಕೆ ಪರಮಾತ್ಮನ ಒಂದು ಗಣಪದವಿ ಸಿಕ್ಕಿತ್ತು. ಮತ್ತು ಇಲ್ಲಿ ಕೂಡ ದುಷ್ಟ ಕೆಲಸಗಳನ್ನು ಮಾಡುವಂಥವನಿಗೆ ಕೂಡ ಗಣಪದವಿ ಸಿಕ್ಕಿತ್ತು. ದುಷ್ಟ ಕರ್ಮಗಳನ್ನು ಮಾಡ್ತಿದ್ದ ಆತಗೂ ಗಣಪದವಿ ಸಿಕ್ಕಿತ್ತು. ಯಾಕಂದರೆ ಆ ಪುಣ್ಯದ ಒಂದು ಭಗವಂತನ ಒಂದು ಈಶ್ವರಲಿಂಗದ ಪುಣ್ಯದ ಕಾಲವನ್ನು ನೋಡಿ ಬಂದಾಗ. ಮತ್ತು ಇಲ್ಲಿ ಮಾಯೆ ಯಾವುದು ಅಂತಂದರೆ ಇಲ್ಲಿ ಕೂಡ
ವಸ್ತು ಅಂದರೆ ವಿಭೂತಿ ಹಣೆಗೆ ಹಚ್ಚಿದಾಗಿಂತ ಅವ್ರು ಹಚ್ಕೊಳ್ಬೇಕಂತ ಹಚ್ಕೊಂಡಿಲ್ಲ, ಭಕ್ತಿ ಮಾಡ್ಬೇಕಂತ ಮಾಡಿಲ್ಲ, ಏನಿಲ್ಲ. ಆದ್ರೆ ತಿಳಿದೇ ಮಾಡುವಂಥದಕ್ಕೆ ಇಷ್ಟೆಲ್ಲ ಫಲಗಳು ಕೊಟ್ಟ ಪರಮಾತ್ಮ ಅಂದ್ರೆ ಇನ್ನು ತಿಳಿದು ಮಾಡಿದರೆ ಎಷ್ಟು ಧನ್ಯರಾಗ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಇದು ಬಹಳ ವಿಶೇಷವಾಗಿರುವಂಥದ್ದು. ಇದನ್ನು ಹೇಳಿ ಮತ್ತಿನ್ನು ಪರಮಾತ್ಮ ಭಕ್ತರಿಗೆ ಬಹು ಸುಲಭ ರೀತಿಯಿಂದ ಮೋಕ್ಷವನ್ನು ಕೊಡ್ತಾನೆ. ಪರಮಾತ್ಮ ಹೆಂಗೆ ಮಾಡ್ತಾನೆ, ಭಕ್ತರಿಗೆ ಭಾಳ ಸುಲಭವಾಗಿರುವಂಥ ಒಂದು ರೀತಿಯಲ್ಲಿ ಮೋಕ್ಷವನ್ನು ಕರುಣೆ ಮಾಡ್ತಾನೆ. ಹೆಂಗೆ ಸುಲಭವಾದಂಥ ಮೋಕ್ಷವನ್ನು ಕರುಣೆ ಮಾಡ್ತಾನೆ ನಮಗೆ? ಮತ್ತು ನಾವು ಅಂದ್ಕೊಂಡಿವಿ ದೇವರಿಗೆ ಜಗ್ಗಿ ಹಿಂಗೆ ಮಾಡಿದ್ರೆ ಪೂಜೆ ಮಾಡಿದ್ರೆ ಹಂಗೆ ಪೂಜೆ ಮಾಡಿದ್ರೆ ನಾವೊಂದು ಲೆಕ್ಕದಲ್ಲಿ ತಿಳ್ಕೊಂಡಿವಿ. ಆದರೆ ಇವ್ರು ಏನು ಹೇಳ್ತಾರೆ, ಎಂಥ ಒಂದು ಭಕ್ತಿಗೆ ಸುಲಭವಾಗಿ ಮೋಕ್ಷವನ್ನು ಕರುಣೆ ಮಾಡ್ತಾನೆ ಪರಮಾತ್ಮ ಅನ್ನುವಂಥದ್ದನ್ನು ನಾವು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.